ಅರೆ ಅಲ್ಲಿದ್ಯಾ ಮಾವು? ಅಲ್ಲೆಲ್ಲೋ ಹುಡುಕ್ತಾವ್ರಿ ನಿನ್ಗೆ. ಮಾವು, ಗಂಡು ನೀನಾಗಿ ಬಾಳಬೇಕಂದ್ರೆ ಗುಂಡು ಹಾಕೆಂದು ಸರ್ವಜ್ಞ. ಈ ತತ್ತ ಅಂದ್ರೆ ಇನ್ನೆಲ್ಲ ತರ್ಲಿಲ್ವಲ್ಲ ಇವಳು. ಓ ನಿನ್ನ, ನಾನ್ ಜೊತೆಲಿರುವಾಗ ಬಾಟ್ಲ್ ಬಿಟ್ಬಿಟ್ಟು ಬರಟಿ ಕೇಳ್ತೀಯಾ? ತಗೋ ಮಾವು, ನಿನ್ಗಂತ್ಲಿ ತಂದೇವನೇ. ಕೃಷ್ಣ, ಏನು ಇದು? ಸಖತ್ ಸ್ಟ್ರಾಂಗ್ ಸಾರಾಯ್. ಹುಡುಕ ನನ್ ಮಗನೇ, ಏನು ಅಪ್ಪನಿಗೆ ಬಾಟ್ಲಿಗಟ್ಲೆ ಸಾರ ಸಪ್ಲೈ ಮಾಡ್ಬಿಟ್ಟು ಮಗಳು ಹೊಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿದ್ದ. ಅದೆಲ್ಲ ನಮ್ ತವ ನಡೆಯಕ್ಕಿಲ್ಲ. ಕೂಸೆ ಇದು ಎಷ್ಟು ಸೇವೆ ಮಾಡಿದ್ದು ಸತಾಯಿಸೋದ್ ಬಿಡ್ಲಿಲ್ಲ ನಾನೇನು. ಮಾವು, ನಾನ್ ನಿನ್ ಮಗಳನ್ನ ಮದುವೆ ಮಾಡ್ಕೋಬೇಕಂದ್ರೆ ನಾನ್ ಏನೇನ್ ಮಾಡ್ಬೇಕು ಅಂತ ಕರೆಕ್ಟ್ ಒಂದೇ ಸಲ ಹೇಳ್ಬಿಡು. ಗುಂಡಾಗ ಬಿಟ್ಬಿಟ್ಟು ಗಂಟು ಸೇರ್ಸ್ ತರಬೇಕು. ತಿನ್ನೋದ್ ಕಮ್ಮಿ ಮಾಡಿ ಚಿನ್ನ ತಂದು ಹಾಕ್ಬೇಕು. ನನ್ನಂತಹ ದೊಡ್ಡ ಮನುಷ್ಯನ ಹಾಸ್ಯ ಮಾಡ್ತೀಯ? ಎಷ್ಟೇ ಧೈರ್ಯ ನಿನಗೆ, ಎಷ್ಟೇ ಪೌರು. ಹೋಯ್ತು, ಸೋಮವಾರ ಮೌನ ವ್ರತ ಮಾಡ್ತಿದ್ದೆ. ನನ್ನ ವ್ರತನೆಲ್ಲ ಭಂಗ ಮಾಡ್ಬಿಟ್ಟಿಯಲ್ಲ ನೀನು. ಹೋಗು. ಅಯ್ಯೋ ಅಯ್ಯೋ ಸ್ವಾಮಿ, ನಿಮಗೆ ಸೋಮವಾರ ಮಾತ್ರ ಮೌನ ವ್ರತ, ಅವಳಿಗೆ ಜೀವಮಾನ ಪರ್ಯಂತ ಮೌನ ವ್ರತ. ಜೀವಮಾನ ಪೂರ ಮೌನ ವ್ರತನ? ಹೌದು ಸರ್. ಅವಳು ನಿಮ್ಮ ಮೌನ ವ್ರತ ಭಂಗ ಮಾಡಕ್ ಬಂದ ತಿಲೋತ್ಮೇನೂ ಅಲ್ಲ, ಗೇಲಿ ಮಾಡಕ್ ಬಂದ ಕೈಯಾಳಿನೂ ಅಲ್ಲ. ಪಾಪ ಚಿಕ್ಕ ವಯಸ್ಸಿನಿಂದ ಮೂಗಿನ. ಅಯ್ಯಯ್ಯ, ಎಂಥ ಒಳ್ಳೆ ಹುಡುಗಿ, ಎಂಥ ಚಲವಾದ ಹುಡುಗಿ. ಆ ಭಗವಂತ ಎಂಥ ದ್ರೋಹ ಮಾಡ್ಬಿಟ್ಟ. ಅದಕ್ಕೆ ಆ ದೇವ್ರು ಹೆದರ್ಕೊಂಡು ಕಣ್ಮರಿ ಹಾಕುತ್ತಿರೋದು. ಇರಬೇಕು ಇವರೇ ಅಲ್ಲ, ಇಂದು ದಟ್ MA. ನಮಸ್ಕಾರ. ಅನ್ಎಂಪ್ಲಾಯ್ಡ್, ಅನ್ಮ್ಯಾರಿಡ್, ಕೆಲ್ಸಕ್ಕೋಸ್ಕರ ಪರದಾಟ. ಏನ್ ಮಾಡೋದು? ನೈಸ್ ಮೀಟಿಂಗ್ ಯು. ನಮಸ್ಕಾರ. ಪುಟ್ಟಿ ಪುಟ್ಟಿ ಹೊಸ್ತಾಗ್ ಬಂದಿರೋರು ಹೆದರ್ಸ್ಬಿಟ್ರ? ಅವರು ದೇವತಾ ಪುರುಷರು, ಬಡವರನ್ನ ಉದ್ಧಾರ ಮಾಡಕ್ ಬಂದಿರೋ ಭಗವಂತ. ಅವ್ರನ್ನ ಚೆನ್ನಾಗಿ ಗಮನಿಸ್ಕೋ. ಪುಟ್ಟಿ, ಗೊತ್ತಾಗ್ಲಿಲ್ವಾ? ಊರ್ನಲ್ಲಿ ಸಿನಿಮಾ ಬಂದಿದೆ, ನೀನು ನಾನು ಹೋಗೋಣ. ಓ, ನಿನ್ ಮಗಳೇನು ಮಹಾರಾಣಿ ಮೊಮ್ಮಗಳು? ಹೂಕಣೋ, ಬಾಯಿ ಬರ್ತಿದ್ದೇನು? ಅಲ್ಲೋಡು, ನನ್ ಮಗಳು ದೇವಲೋಕಂದ ಇಲ್ದೆ ಬಂದ ದೇವತನೇ ಕಣೋ. ಹೌದೌದು ಹೌದು. ಹೌದಾ? ಹೋಗ್ಲಿ ಬಿಡವ್ವ. ತಮ್ಮನ್ ತಾವು ದೊಡ್ಡ ಮನಸ್ಸು ಅನ್ಕೊಳ್ಳೋರಿಗೆ ಮರ್ವಾದನೆ ಕೊಡಬಾರ್ದು. ಬಿಟ್ಬಿಡು. ಆ ಮರ್ವಾದ ಎಲ್ಲ ನನ್ ಕೊಡು. ಇದು ಬೇಕಾ ನಿನ್ಗೆ? ಯಾವ ದರಿದ್ರ ಬಂತೆ ನಿನ್ಗೆ? ಅದು ಬೇಡ ನನ್ಗೆ. ಅದ ಎಲ್ಲ ನಿನ್ಗೆಲ್ಲ ಅದು ಇದ್ರ ಜೊತೆ ತಿನ್ನಕ್ಕಂತ ತಂದೇವ್ರೆ. ಅರೆ
ಬೇಟೆ 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 ವಾಚ್ಮನ್ ಯಾರು ಇಲ್ವಲ್ಲ ಯಾರು ಕಾಣ್ತಾ ಇಲ್ವಲ್ಲ कैसे ಹೇಗಿದೆ ನೋಡಿದ್ಯಾ ಹೌದು ಅವನು ಯಾರು ದಾಂಡಿಗ ದಪ್ಪಕ್ಕೆ ಎತ್ತರಿಕಿದಾನಲ್ಲ ಅವನು ಇಲ್ಲೇ ಇದಾನ ನಾನು ಯಾರೋ ಪೊಲೀಸ್ನವ್ರು ಅನ್ಕೊಂಡ್ಬಿಟ್ಟೆ ಹೌದು ನನ್ನ ರೂಮಲ್ಲಿ ರೂಮ್ ಖಾಲಿ ಇಲ್ವಾ ಮಾಮೂಲಾಗಿ ಬರೋ ನನಗೆ ರೂಮ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳು ರೂಮ್ ಕೊಡ್ಲೇಬೇಕು ಅಂದ್ರೆ ಓಹ್ ನಿಮ್ಮ ಅಪ್ಪನ್ ಕೇಳೋದ್ಲ ನೋಡೋ ನಾನ್ ನಿಮ್ಮ ಅಪ್ಪನ್ ಕೇಳಿ ಅವ್ನ್ ಕುಂಟ್ಕಾಲ ಹಾಕೊಂಡ್ ಬಂದ್ಬಿಟ್ಟು ರೂಮ್ ಕೊಡೋ ಅಷ್ಟೊತ್ತಿಗೆ ನಾನು ರೂಮ್ ಖಾಲಿ ಮಾಡ್ಕೊಂಡು ಹೋಗೋ ಟೈಮ್ ಬಂದ್ಬಿಡುತ್ತೆ ನಮ್ಮ ಅಪ್ರಾಣೆಗೂ ನಿಮ್ಮ ಅಪ್ಪನ್ ಕೇಳಕ್ ಆಗಲ್ಲ ನೋಡ ನಾನು ಯಾವಾಗ್ಲೂ ನಿನ್ನೆ ಕೇಳೋದು ನೀನೇ ಕೊಡೋದು ರೂಮ್ ಕೊಡ್ಲೇಬೇಕು ಗೊತ್ತು ನನ್ಗೆ ಖರ್ಚ ಅಂತ ಕಿಲಾಡಿ ಪುಟ್ಟಿ ರೂಮ್ ತೋರಿಸ್ತೀನಿ ಅಂದ್ಬಿಟ್ಟು ತೋಟ ತೋರಿಸ್ತಾ ಇದ್ದಲ್ಲ ಏನ್ ಸಮಾಚಾರ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡ್ಬಿಟ್ಯಾ ಗುಡ್ ಮಾರ್ನಿಂಗ್ ನರ್ಸಯ್ಯ ಯಾಕೆ ಅನ್ಕೊಳ್ಳೋದಪ್ಪ ಕುಂಟ ಅಂತ ನನ್ ಕುಂಟ ಅಂದೆ ನೀನು ಎಲ್ಲಾದ್ರೂ ಉಂಟೆ ನರ್ಸಯ್ಯ ನಿನ್ ಕುಂಟ ಅಂತೀನ ನಾನು ಅವಳು ಕುಂಟಿ ಅಲ್ಲಲ್ಲ ದಾನ್ ಕುಂಟ ಅಲ್ಲಲ್ಲ ದಾಂಡಿಯ ಕುಂಟ ಇದು ನನ್ನ ಸ್ವಂತ ಅರಮನೆ ಇದ್ದ ಹಾಗೆ ನೀನ್ ರಾಜ ಇದ್ದ ಹಾಗೆ ಅವಳೇನೋ ಸನ್ನೆ ಮಾಡ್ತಾಳೆ ನೀನೇನೋ ಅರ್ಥ ಮಾಡ್ಕೊ ಏನೋ ಇಲ್ಲ ಅವಳು ಒಂದೊಂದು ಸನ್ನೆ ನಂಗೆ ಚೆನ್ನಾಗಿ ಗೊತ್ತಾಯ್ತದೆ ಬಂದಿರೋ ತಾಪತ್ರೆ ನೋಡು ರೂಮ್ ಇಲ್ಲ ಗೇಮ್ ಇಲ್ಲ ಸುಮ್ಮನೆ ಹೋಗು ಜಗ್ ಕೆಲಸ ಮಾಡ್ಬಿಡೋದು ತಲೆದತ್ತು ನಿಲ್ ಬಂದ್ಬಿಡೋದು ಯಾಕೆ ಯಾರಾದ್ರೂ ಬಂದಿದ್ದಾರೇನೋ ಯಾರು ಬಂದಿಲ್ಲ ನೋಡೋ ನಾನು ಯಾವಾಗಲೂ ಇಲ್ಲಿಗೆ ಬರೋದು ನೀನೇ ನನಗೆ ರೂಮ್ ಕೊಡೋದು ನೀನೇ ಹೇಳ್ಬಿಟ್ಟೆ ಒಳ್ಳೆ ಆಸಾಮಿ ಬಂದೆ ಯಾವ ರೂಮ್ ಹೇಳು ಅಂತೀರಾ ನೋ 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 ಚೇ 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 ಅದಾಗೋಕ್ ಸಾಧ್ಯವೇ ಇಲ್ಲ ಅವರಲ್ಲಿ ಇವರಲ್ಲಿ ಅವರು ಧರ್ಮರತ್ನಾಕರ ಹೌದ್ರಿ ಅವ್ರ ಕಾಲೇಜ್ನಲ್ಲೇ ನಾನು ನಂಬಲ್ಲ ನಮಸ್ಕಾರ ಸರ್ ಸರ್ ನಾನು ನಿಮ್ ಕಾಲೇಜ್ನಲ್ಲೇ ಓದಿದ್ದು ನಿಮ್ದೇ ಅಲ್ವ ಸರ್ ಕಾಲೇಜ್ ಅದು ಸರ್ ನೀವೇನ ಸರ್ ಕಟ್ಸಿದ್ದು ಏನ್ರಿ ಹೌದ್ರಿ ಸರ್ ನೀವು ಕಾಲೇಜ್ ಕಟ್ಸಿದ್ದೀರಾ ಹೌದ್ರಿ ಅಂತೀನಿ ಅದು ನಮ್ ತಾತ ಕಟ್ಸಿದ್ದು ರೀ ನಮ್ ತಾತ ಅವ್ರ ಹೆಸರು ರಾವ್ ಬಹದ್ದೂರ್ ಧರ್ಮರತ್ನಾಕರ ಸಂಜೀವ್ ಅಂತ ಬಹಳ ದೊಡ್ಡ ಮನುಷ್ಯರು ನಾನು ಅವ್ರ ಮೊಮ್ಮಗ ನಾನು ಅದೇ ಕಾಲೇಜಲ್ಲೇ ಓದ್ದೆ
ನಿಮಗಲ್ರಿ ಅಲ್ಲೇ ತಿರ್ಗಿ ನೋಡ್ತೀರಾ ಕೂತ್ಕೊಳ್ರಿ. ಪುಟ್ಟಿಗೆ 2 ವರ್ಷ ಇರ್ಬೋದು. ಅವ್ರೊಬ್ಬ ಕಂಕಾಗಿ ಎತ್ಕೊಂಡು ಕಟ್ಟನಾಗಿ ಬರ್ತಿದ್ದಾಗ ಜಾರಿ ಬುತ್ತು ಬಿಟ್ಲು. ನಾನು ಅಲ್ಲಿ ಅಷ್ಟೇ ಬೆಂಗಳೂರು ಅಷ್ಟೇ ಎಲ್ಲ ಮಾಡಿಸ್ತೆ, ಏನು ಪ್ರಯೋಜನ ಆಗಲಿಲ್ಲ. ಅಲ್ಲಪ್ಪ, ಪುಟ್ಟಿಗೆ ಮಾತ್ ಬರಲ್ಲ ಅನ್ನೋದು ಒಂದೊಂದು ಬಿಟ್ರೆ ಯಾವ ಹೆಣ್ಣು ಕಮ್ಮಿ ಇರೋದು ಹೇಳು. ಆ ಚಾಲಾಕು, ಆ ನಡವಳಿಕೆ, ಆ ಚಟುವಟಿಕೆ, ಆ ರೂಪ ಬಲ ಅಪರೂಪ ಅಲ್ವಾ ಸರ್? ತಮ್ಮಂಗೆ ಎಷ್ಟೋ ಜನ ದೊಡ್ಡ ಮನಸ್ಸು ಇಲ್ಲಿಗೆ ಬರ್ತಾ ಇರ್ತಾರೆ, ನಾನು ಕೇಳ್ತಾನೇ ಇರ್ತೀನಿ. ನಮ್ಮ ಪುಟ್ಟಿಗೆ ಯಾವ್ದಾದ್ರೂ ಒಂದು ಬಗೆಯಲ್ಲಿ ಸಹಾಯ ಮಾಡಿ ಅಂತ ಅಂತಾರೆ. ಬಿಡ್ತಾರೆ. ಏನು ಉಪಕಾರ ಬೇಕು? ನನಗೆ ಅವಳ ಮೇಲಿರೋ ಅನುಕಂಪದಲ್ಲಿ ನಾನೇನಾದ್ರೂ ಸಾಹುಕಾರನಾಗಿದ್ದಿದ್ರೆ ದುಡ್ಡನ್ನ ಹಾಗೆ ಬಿಸಾಕ್ತಿದ್ದೆ, ಗೊತ್ತಾ? ಅದಕ್ಕೆ ನಾನಿಲ್ವೇನ್ರಿ? ಕೂತ್ಕೊಳ್ರಿ. ಮೇಟಿ, ನಿನ್ಗೆ ಎಷ್ಟು ಬೇಕು ಹೇಳಿ, ನಾ ಕೊಡ್ತೀನಿ. ಬ್ಯಾಡಿ ನನ್ನ ನೋಡಿಯ, ಬಿಟ್ಟಿಸ್ಕೊಳ್ಳೋ ದುಡ್ಡು ಭಿಕ್ಷಾನೆ. ಗಂಡು ಭಿಕ್ಷಾ ಬಿಡೋದೇ ಅವಮಾನ. ಇನ್ನು ಹೆಣ್ಣು ಮಗಳಿಗೋಸ್ಕರ ಕೇಳೋದು ಸಾನೇ ಅಸಹ್ಯ. ಮೇಟಿ, ಈ ವರ್ಷ ಅಂಗವಿಕಲರ ವರ್ಷ. ಪ್ರಪಂಚದಲ್ಲಿರೋ ಕುರುಡ್ರು, ಕಿವುಡ್ರು, ಮೂಗ್ರು, ಕೈಕಾಲಿದ್ದವ್ರಿಗೆಲ್ಲ ಎಲ್ಲಾ ದೇಶದ ಸರ್ಕಾರದವರು ಸಹಾಯ ಮಾಡ್ತಾರಂತೆ. ಹೌದೌದು, ನಾನು ಪೇಪರ್ ಓದಿದ್ದೆ. ನೋಡ್ರ, ಅದೆಲ್ಲ ಬುದ್ಧಿಯವರಿಗೆ ಗೊತ್ತಿಲ್ಲ, ಇನ್ನು ನಮ್ಮಂತ ಗರೀಬರಿಗೆ ಹೆಂಗ್ ಗೊತ್ತಾಯ್ತದೆ ಬುದ್ಧಿ? ನೀನೇನು ಯೋಚನೆ ಮಾಡಬೇಡ ಮೇಟಿ, ನನಗ್ ಗೊತ್ತಿರೋ ಕಡೆ ಏನಾದ್ರು ಒಂದು ಏರ್ಪಾಟ್ ಮಾಡೋಣ. ಮಾತ್ ಬರಂಗೆ ಏನಾರು ಔಷಧಿ ಕೊಟ್ಟಾರ ಬುದ್ಧಿ? ನಾನ್ ಹೇಳಿದ್ರೆ ಯಾರಾದ್ರೂ ದೊಡ್ಡ ಡಾಕ್ಟರ್ ಬಂದು ಪುಟ್ಟಿಗೆ ಮಾತು ಬರೋ ಹಾಗೆ ಮಾಡ್ತಾರೆ. ಇಲ್ಲ ಯಾವ್ದಾದ್ರು ಕುಶಲ ಕಲೆ ಕಲಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲೋ ಹಾಗೂ ಮಾಡ್ಬೋದು. ಏನು ಯೋಚನೆ ಮಾಡಬೇಡ. ಅಷ್ಟು ಮಾಡ್ಕೊಡಿ ನನ್ ಬುದ್ಧಿಯ. ಈಗೇನು ಅವಳು ಮದುವೆ ಮಾಡಕ್ಕೆ ನಿನಗೆ ಸಾಧ್ಯನೇ ಇಲ್ವಲ್ಲ? ಅದೇ ಹಂಗನ್ಬಿಟ್ರೆ ಸ್ವಾಮಿ, ನಂಗ್ ಕೊಡು ಅಂತ ಒಬ್ಬ ಐನಾತಿ ಹುಡುಗ ಗೋವಾ ಕೊತ್ತಾವನೆ. ಬುದ್ಧಿ ನೆಚ್ಚಿಲ್ಲ ಅಂತ ನಾನೇ ಹೇಳ್ದ. ಸರಿ ಸರಿ, ಅವನು ಬಂತ ಸಿಕ್ತ ಅಂತ ಸುಮ್ನೆ ಗಂಟ ಕಳಿಸ್ಬಿಡ್ಬೇಡ. ವಯಸ್ಸಾಗೋಗ್ಬಿಡುತ್ತಲ್ಲ ದೇವರು. ಏನ್ ಹೇಳ್ತಾ ಇದೀಯ ಮೇಟಿ ನೀನು? ನನಗ್ ಹಾಗನ್ನಿಸ್ತಾ ಇಲ್ಲ. ಹೌದು ಸರ್, ನನಗೆ ಹೌದು ಸರ್. ಇವ್ರೆ ಹಿಂದೂ ಎಮ್ಮೆ. ನಿಮಗ್ ಹಾಗನ್ಸುತ್ತ? ಇಲ್ಲ ಸರ್. ನಿಮ್ಗೆ? ನನಗೂ ಅನ್ನಿಸ್ತಾ ಇಲ್ಲ. ಏನ್ ಮಾಡೋದು ಸರ್? ಬೆಂಗಳೂರಿನಲ್ಲಿ ಬಾಯಿ ಬರ್ಕೋಕ್ಕೂ ಟೈಮ್ ಇಲ್ಲ ಸರ್. ಹುಚ್ಚ ಆಸ್ಪತ್ರೆ ಇದೆ ಅಷ್ಟೇ. ನಾನು ಎಮ್ಮೆ ಸರ್. ತಾಲೂಕಿಗೆ ಬಂದೆ, ಅರ್ಜಿ ಬರ್ಕೊಡೋದು, ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ, ಫೀಸ್ ವರ್ಕು ಕಾಸು ಕಡಿಮೆ. ಈ ಊರ್ನಲ್ಲೂ ಜಾಸ್ತಿ ಹಣ ಇಲ್ಲದೆ ಯಾರು ರೂಮ್ ಬಾಡಿಗೆ ಕೊಡಲ್ಲ. ಅದಕ್ಕೆ ದೊಡ್ಡ ಶಿಫಾರಸ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಒಂಥರ ಪರ್ಮನೆಂಟ್ ಗಿರಾಕಿ ಆಗ್ಬಿಟ್ಟಿದ್ದೀನಿ ಇಲ್ಲಿ. ಪುಟ್ಟಿ ಏನ್ರಿ ಅದು? ಏನು ಉಂಡೆ? ಏನಿಲ್ಲ ಸರ್. ಕೂತ್ಕೊಳ್ರಿ. ಥ್ಯಾಂಕ್ ಯು ಸರ್. ಕಳ್ಳ ಜೈಲಿಂದಲ್ಲ, ನನ್ನ ಹೆಂಡತಿ ಕಾಟದಿಂದ. ಅವಳು ಕಾಟ ತಡಿಲಾರ್ದೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಅವಳು ಪರಮಾಶಿ ಅಂದ್ರೆ ಪರಮ ಪಂಚಾಯ್ತಿ. ಒಬ್ರ ಐಶ್ವರ್ಯನ ಒಬ್ರು ಹಂಚ್ಕೋಬಾರ್ದು, ಒಬ್ರು ಪುಣ್ಯನ ಒಬ್ರು ಹಂಚ್ಕೊಳಕ್ ಆಗೋಲ್ಲ. ಒಬ್ರು ಹೆಂಡತಿನ ಗೊತ್ತಾಯ್ತ್ರಿ, ಬಾಟ್ಲ್ ಹಂಚ್ಕೋಬೇಕು ತಾನೆ. ಎಷ್ಟು ಸೂಕ್ಷ್ಮ ಬುದ್ಧಿ ನಿಮ್ದು. ಅಷ್ಟಲ್ದೆ ಧರ್ಮರತ್ನಾಕರ ಸಂಜೀವರಾಯರು ಅಂತ ಹೇಳ್ತಾರ ನಿಮ್ಗೆ? ಓಹೋ, ಧರ್ಮ ದಬಾಯಿಸ್ಕೊಂಡು ಹೇಗೆ ಇಚ್ಛೆ ಬರ್ತಾ ಇದೆ ನೋಡಿದ್ರ? ಇದಕ್ಕೆಲ್ಲ ಬಂದ್ಬಿಟ್ಟಿದ್ದ, ಯಾಕೆ ಬರ್ಲಿಲ್ಲ? ಮೋದ್ ನನ್ ಮಗನ ಮುಖ ನೋಡ್ದೆ ಹೋದ್ರೆ ಈ ಆಳ ಜೀವಕ್ಕೆ ಇಷ್ಟೇ ಬರಕ್ಕಿಲ್ಲ.
ಹಿಂಗೆಲ್ಲ ಮಾತ್ರ ಹೆಂಗಪ್ಪ? ಒಟ್ಟಾರೆಲ್ಲ ಹೊಟ್ಟೆ ಮಾಡು. ರಾತ್ರಿ ಹೊತ್ತು ಒಸಿ ಉಂಡು ಮಲ್ಕೊಂಡ್ಬಿಟ್ಟು ಹಿಂಗೆಲ್ಲ ಕುಡಿದು ಶರೀರ ಹಾಳು ಮಾಡ್ಕೊಂಡ್ರೆ ನಮಗೆ ಯಾರಪ್ಪ ದಿಕ್ಕು? ಈ ಬಾಟ್ಲಿ ಮೇಲೆ ನಾನೇ ಇಟ್ಟು ಹೇಳ್ತೀನಿ, ಇನ್ಮ್ಯಾಗ ನಾನು ಕುಡಿಯಕ್ಕಿಲ್ಲ. ಹೋಗ್ ಹೋಗ್ ಮಲ್ಕ. ನಿನ್ನ ಗಂಡು ಹೋಗದವ್ವ ಬಡಾವತಿದ್ರವ್ವ ಬಿಡಿಸೋವರ್ ಯಾರಿಲ್ಲ. ಕಳ್ಳಿ ಸಾಲ ಕುಂತೈತಿ, ಕೈ ಮಾಡಿ ಒದರ್ತೈತಿ, ಬಾಯಿ ಮಾಡಿ ಒದರ್ತೈತಿ. ಈ ಕಾಗದ ಬರೀತಾ ಇರುವಾಗ ನೀನು ಒಬ್ಬಳೇ ಕೂತು ಯೋಚನೆ ಮಾಡ್ತಾ ಇರ್ಬಹುದು. ಹೇಳ್ದೆ ಕೇಳ್ದೆ ಎಲ್ಲಿಗೋ ಹೋದ ಅಂತ ನಿನಗೆ ಸಿಟ್ಟು ಬಂದಿರ್ಬೋದು. ನನಗೂ ನಿನ್ ಜ್ಞಾಪಕ ಬರ್ತಾ ಇದೆ. ಇಲ್ಲಿಯ ಈ ಸೊಬಗು ಸೌಂದರ್ಯ ಎಷ್ಟು ಮೋಹಕವಾಗಿದೆ. ಸುಳಿಗಾಳಿಯಲ್ಲಿ ವಾಲಾಡೋ ಮರಗಿಡಗಳು, ಈ ಹಸಿರು, ಈ ನೀರು, ಇನ್ನೊಂದು ಕಾಡು ಹೂವು, ಅದರ ಹೆಸರು ಪುಟ್ಟಿ. ಕೆಲಸದ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಅಪ್ಸರೆ ಇದ್ದಾಗಿದ್ದಾಳೆ. ಅಯ್ಯಪ್ಪ, ಇದು ಬರೆದ್ರೆ ನನ್ನ ಹೆಂಡತಿ ತಿಥಿ ತಿಥಿ ಮಾಡ್ಬಿಡ್ತಾಳೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ತಾವು ಪೊಲೀಸ್ನವರಾ? ಯಾಕೆ ಪೊಲೀಸ್ ಕಂಡ್ರೆ ಭಯನಾ? ಹಾಗೇನಿಲ್ಲ, ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಆಫೀಸರ್ ನಿಮ್ಮ ಹಾಗೆ ಇದ್ದ, ಅದಕ್ಕೆ. ಅಲ್ವಲ್ಲ? ಪ್ಲೀಸ್. ನನ್ನ ಹೆಸರು ನಿತ್ಯಾನಂದ್ ಚಕ್ರಪಾಣಿ ಅಂದ್ಬಿಟ್ಟು. ಅದಕ್ಕೆ ಚಕ್ರ ತಿರುಗ್ತಾನೆ ಇರ್ಬೇಕಾಗುತ್ತೆ. ಬೆಳಗ್ಗೆ ಬೊಂಬಾಯಿ, ಮಧ್ಯಾಹ್ನ ಮದ್ರಾಸು, ರಾತ್ರಿ ರೈಲು, ಬೆಳಗ್ಗೆ ಬೆಂಗಳೂರು. ವ್ಯಾಪಾರ ವ್ಯವಹಾರ. ತಮ್ಮ ಉದ್ಯೋಗ ಏನೋ ಗೊತ್ತಾಗ್ಲಿಲ್ಲ. ಮಿಸ್ಟರ್ ನಿಮ್ಮನ್ನೇ? ನಂದ ಕಾಲೇಜಲ್ಲಿ ಫಿಲಾಸಫಿ ಲೆಕ್ಚರರ್. ಓ, ಅಂದ್ರೆ ಗಂಟೆ ಹರ್ಕೊಂಡು ಕೆಲಸ ಮಾಡೋದು. ನಂದು ಅಷ್ಟೇ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದ್ ಸೆಕೆಂಡ್ ಪುರ್ಸೊತ್ತಿಲ್ಲ ನೋಡಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಎಷ್ಟು ಹೊಂದ್ಕೊಂಡಿದೆ. ಏನೋ ಬರೀತಾರೋ ಆಗಿದೆ. ಕಾಗ್ದ ಯಾರಿಗೋ? ಯಾಕೆ? ಯಾಕಿಲ್ಲ.
ಅಥವಾ ಇನ್ಯಾವುದೇ ಬಂಟನ್ನು ಬೆಳೆಯದೆ ಒಂದು ಬಗೆಯ ಕಾಗದದಿಂದ ಗೋಡೆಯನ್ನು ಅಲಂಕರಿಸಬಹುದು. ಗೋಡೆಗೆ ಅಂಟಿಸುವ ಕಾಗದದಲ್ಲಿ ಮತ್ತೊಂದು ಬಗೆ ಉಂಟು. ಅದನ್ನು ಮನೆಗೋಡೆಗಳಿಗೆ ಹಾಕಿದರೆ ಅದರ ಮೇಲೆ ನೊಣ, ಸೊಳ್ಳೆ ಅಥವಾ ಇನ್ನಾವುದಾದ್ರೂ ಕ್ರಿಮಿಕೀಟಗಳು ಕುಳಿತರೆ ಅವು ಸತ್ತು ಹೋಗುತ್ತದೆ. ನೋಡಿದ್ರಾ, ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅದಕ್ಕೆ ಈ ಗೋಡೆಗಳಿಗೆ ವಾಲ್ ಪೇಪರ್ ತಂದು ಹಾಕಿಂದೆ. ಈ ಸೊಳ್ಳೆಗಳಿಂದ ಮನೆಯಲ್ಲಿ ಇರಕ್ಕಾಗಲ್ಲ. ನನ್ ಮಾತು ಎಲ್ಲಿ ಕೇಳ್ತೀರಾ ನೀವು? ಅಡಿಗೆ ಮನೆಗೆ ಲಿನೋಲಿಯಂ ನಂತೆ ಕಾಣುವ ನೆಲವನ್ನು ಕಾಗದದಿಂದ ಮಾಡಬಹುದು. ನೆಲವನ್ನು ಮಾಡುವಾಗ ಈ ವಿಶಿಷ್ಟ ರೀತಿಯ ಕಾಗದವನ್ನು ಉಪಯೋಗಿಸಬೇಕು. ಯಾಕ್ರಿ ಸ್ಟಾಪ್ ಮಾಡ್ಬೇಕು? ಆಗ್ತಾ ಇದೆ ಮಲ. ಅದಕ್ಕೆ ನಾನೇನ್ ಮಾಡ್ಬೇಕು? ಪ್ರೀತಿ ಮಾಡ್ಬೇಕು. ಮೈ ಗಾಡ್, ಕಾಲೇಜಿಂದ ಮನೆಗೆ ಬಂದ್ರೆ ನಿಮ್ಗೆ ಬೇರೆ ಕೆಲಸನೇ ಇಲ್ದೆ. ಮತ್ತೆ ಯಾಕೆ ಬ್ಯೂಟಿಫುಲ್ ಆಗಿದ್ಯಾ? ಅಯ್ಯೋ, ಮತ್ತೆ ಬಿಟ್ಟಿದೆ. ಮೀಟಿಂಗ್ ಇದೆ ರೀ. ಹಲೋ, ಹಾಯ್ ಶಶಿನಾ. ಲೇ, ನಾನ್ ಮೀಟಿಂಗ್ ಬರ್ತಾ ಇದ್ದೀನಿ ಕಣೆ. ಏನು ನಿಮ್ಮನೆ ನಾಯಿ 4 ಮರಿ ಹಾಕ್ತಾ? ಲೇ, 4 ಮರಿಲಿ ನನ್ಗೊಂದು ನಾಯಿ ಮರಿ ಕೊಡಲ್ವಾ? ಹೇಳು. ಏಯ್, ನಂಗೆ ಕಪ್ಪು ಬಿಳಿ 2 ಮಿಕ್ಸ್ ಆಗಿರೋ ನಾಯಿ ಬೇಕು. ಹಾ, ನಾಯಿ ಹುಷಾರಾಗಿದ್ಯಾ? ನೋಡು, ಬೆಚ್ಚಿಗೆ ರೊಕ್ಕೋಸ್ ಮಲಗ್ಸು. ಏಯ್, ಮ್ಯಾಟ್ ನೀನಿಲ್ಲ, ಗೇಟ್ ನೀನಿಲ್ಲ. ನಾನ್ ಬರ್ತಿದ್ದೀನಿ ಕಣೆ. ಹಾ, ಬೇರೆ ನಿಮ್ ಸ್ಕೂಟರ್ನಲ್ಲಿ ನನ್ ಸ್ವಲ್ಪ ಸಮಾಜ ತನಕ ಬಿಟ್ಬಿಡ್ತೀರಾ? ಸಮಾಜಕ್ಕ? ನಾನು ಇವತ್ತು ನಿನ್ನ ರೂಮ್ನಿಂದ ಆಚೆ ಬಿಡೋದಿಲ್ಲ. 2-3 ದಿನದಿಂದ ನೆಂಟ್ರು ಅಂತ ಕೈಗೆ ಸಿಕ್ಕಿಲ್ಲ. ಬಾರೇ, ಚೆನ್ನಾಗಿದೆ ಕಣ್ರಿ. ಪ್ರಾಣ ಹೋಗ್ತಿರುವಾಗ ವೀಣೆ ಬಾರ್ಸು ಅಂದ್ರಂತೆ. ಬೆಳಗಿನ ಹೊತ್ತು ಚಂದ್ರನ್ ಕರೆದ್ರೆ ಬರ್ತಾನ? ಇಲ್ಲಿ ನೋಡಿ, ಹಗಲಲ್ಲಿ ನೀವು ಲೆಕ್ಚರರ್, ನಾನು ಲೆಕ್ಚರರ್. ರಾತ್ರಿ ಹೊತ್ತು ಮಾತ್ರ ನಾವಿಬ್ರು ಗಂಡ ಹೆಂಡತಿ. ಓಕೆ? ಅಯ್ಯೋ, ನಾನು ರಚನೆ ಮಾಡ್ಕೋಬೇಕು. ಪಟಾಕಿ ಅಂಗಡಿ ಬೆಂಕಿ ಬಿದ್ದಾಗ ದೇವ್ರೆ, ಇವಳನ್ನ ಮೂಗಿ ಮಾಡ್ಬಿಡಪ್ಪ. ಏನ್ರಿ, ನನಗ್ ಶಾಪ ಹಾಕ್ತಿದ್ದೀರೇನ್ರಿ? ನಾನು ಯಾಕ್ರಿ ಮೂಗಿ ಆಗ್ಲಿ? ಅಲ್ವೇ, ನೀವು ಹೇಳೋದನ್ನೆಲ್ಲ ಕೇಳೋದಕ್ಕೆ ನನಗೆ ಬರೀ ಕಿವಿ ಮಾತ್ರ ಅಲ್ಲ, ಬಾಯಿನೂ ಇದೆ. ಹೆಂಗಸರಿಗೆ ಮಾತಾಡೋ ಹಕ್ಕಿದೆ. ನನಗಿನ್ ಟೈಮ್ ಇಲ್ಲ. ನಾನು ಬರ್ತೀನಿ ಮೀಟಿಂಗ್. ಇಷ್ಟೊತ್ತಿನಲ್ಲಿ ಯಾಕೆ ಅಲಂಕಾರ? ಏಕಮ್ಮ, ಅಲ್ಲೇನ್ ಮಾಡ್ತಿದ್ಯಾ? ಈ ಹೊತ್ತಿನಲ್ಲಿ ಒಡವೆ ಹಾಕೋಬೇಕಾ? ಅದನ್ನೆಲ್ಲ ತೆಗೆದಿಟ್ಟು ನೋಡ್ರಿ, ನನಗಿಷ್ಟ ನಾನು ಹಾಕೋತೀನಿ.
ನೀವೆಷ್ಟೇ ಹೇಳಿದ್ರು ನಾನ್ ಮಾತ್ರ ಈ ಒಡವೆ ತೆಗೆಯೋಲ್ಲ. ಬೇಡ, ಅದನ್ನು ಹಾಕೊಂಡೇ ಬಾ. ಕಣ್ಣು, ನೀನೆಲ್ಲಿ ಹೋದ್ರು ನಾ ಬಿಡಲ್ಲ. ಇವತ್ತು ನೀ ನನ್ನ ಜೊತೆನೇ ಇರ್ಬೇಕು. ಏನ್ರಿ ಇದು ನಿಮ್ ಹುಡುಗಾಟ? ಮಕ್ಳು ಮರಿ ಆದ್ರೂ ನಿಮ್ ಚಪ್ಲ ಹೋಗ್ಲಿಲ್ವಲ್ಲ? ಚಪಲ ಇರೋದ್ರಿಂದ ತಾನೇ ಈ ಮಕ್ಕಳು ಮರಿಯಲ್ಲ. ಬಾ ಬಾ ಬಾ. ಬೇಡ್ರಿ ಬೇಡ್ರಿ. ಓ ಮರ್ತಿದೆ, ಇವತ್ ಮಂಗಳಗೌರಿ ವ್ರತ, ನಾನು ಹೋಗ್ಲೇಬೇಕು. ಬಿಡ್ರಿ ಬಿಡ್ರಿ. ನೀನ್ ಕೆಸರಿನಲ್ಲಿ ಹುಟ್ಟಿದ್ರು ಕೆಂಪಗೆ ಕಂಪಾಗಿರೋ ತಾವರೆ ಹೂವು. ಏನು ಹೊಳಪು, ಏನ್ ನುಣುಪು, ಎಷ್ಟೊಂದು ಮುದ್ದು. ನೀನಪ್ಸರೆ ಪುಟ್ಟಿ, ನೀನಪ್ಸರೆ. ಸರ್, ಧರ್ಮರತ್ನಾಕರ ಸಂಜೀವರಾಯರೇ, ಏನು ಕನಸು ಕಾಣ್ತಾ ಇದ್ದೀರಾ? ಯಾಕ್ರಿ, ಏನ್ರಿ ಬೇಕು ನಿಮ್ಗೆ? ಇದು ನಂದು ಹೆಂಡ ಕೇಳ್ದೆ ಯಾಕ್ರಿ ಒಳಗ್ ಬಂದ್ರಿ? ಬಾಗಿಲು ತೆಗ್ದಿತ್ತು, ನಿಮ್ ಬಾಯಿ ಯಾರನ್ನೋ ಕರೀತಿತ್ತು, ಅದಕ್ಕೆ ನಾನು ಬಂದೆ. ಯಾರನ್ನ ಯಾರನ್ನ ಯಾರನ್ನಾದ್ರು ಹೆಸರಿಟ್ ಕರದ್ನ? ಇಲ್ಲ, ಆತರ ಇದ್ದಿದ್ರೆ ಅವ್ರನ್ನ ನನ್ನ ಜೊತೆಲಿ ಕರ್ಕೊಂಡ್ ಬಂದ್ಬಿಡ್ತಾ ಇದ್ನಲ್ಲ. ಇಲ್ಲ, ಕಳಿಸ್ತಾ ಇದ್ನಲ್ಲ. ಬೇಡ ಬೇಡ ಬೇಡ, ನನಗೆ ಯಾರು ಬೇಡ, ನೀವು ಬೇಡ. ಯಾಕೆ, ಏನಾಯ್ತು? ಕಾಲ್ ಮುರಿದೋಯ್ತಾ ಗಿಡಕ್ಕೆ? ಅಯ್ಯೋ ಪಾಪ.
ನಾನು ನೀನು ಆಯಸ್ಸು ತುಂಬಾ ಚೆನ್ನಾಗಿದೆ. 100 ವರ್ಷ ಆಯಸ್ಸು. ಚಿಕ್ಕ ಗಂಡಾಂತರ ಇದೆ, ಅದು ದಾಟ್ಬಿಟ್ರೆ ಪರವಾಗಿಲ್ಲ. ಅದೃಷ್ಟ ತುಂಬಾ ಚೆನ್ನಾಗಿದೆ. ತುಂಬಾ ಪ್ರಯಾಣ ಇದೆ. ಒಳ್ಳೆ ಪ್ಲೇನ್ ನಲ್ಲಿ ಕೊಡು, ಇನ್ನೂ ಹೇಳೋದಿದೆ. ಬಡ್ಡಿ ಆಗ್ತದೆ. ಇನ್ನೊಂದ್ಸಲ ಅವಳು ಮುಟ್ಟಿದ್ರೆ ಕೈ ಕತ್ತಿ ಸಾಕ್ಬಿಟ್ಟು ನೋಡು. ಯಾರ ಕೈನಾ? ಪುಟ್ಟಿ ಕೈನಾ? ಅಯ್ಯೋ ಪಾಪ, ಎಷ್ಟ್ ಚೆನ್ನಾಗಿದೆ. ಏನ್ ಸಮಾಚಾರ? ನಾನು ಪುಟ್ಟಿ ಕೈ ನೋಡಿ ಜ್ಯೋತಿಷ್ಯ ಹೇಳ್ತಾ ಇದ್ದೆ. ಅಷ್ಟೊಂದು ಅವಸರ ಪಟ್ಬಿಟ್ಟಿಯಲ್ಲ ನೀನು. ಎಲ್ಲ ತಾಯಿ ಗಂಡ ನ್ಯಾಯವಾಗಿ ದುಡಿದು ಹೊಟ್ಟೆ ಹೊರಕ್ಕೆ ಯೋಗ್ಯತೆ ಇಲ್ಲದೆ ನನ್ನ ಮಗನೇ ಆ ಬಾಯಿ ಬರೆದ ಹುಡುಗಿಗೆ ಮೋಸ ಮಾಡ್ಬೇಕು ಅಂತಿದ್ದೀಯನಾ? ಏನ್ ನಡ್ಸೋಣ ನೀನ್ ಹೇಳೋ ಮಾತು? ಟೋಪಿ ಹಾಕ್ಬೇಕು, ಮೋಸ ಮಾಡ್ಬೇಕು ಅಂದ್ರೆ ಸಿಟಿಲಿ ಗಂಡಸರು ಅಂತ ತುಂಬಾ ಜನ ಇದ್ದಾರೆ. ಬ್ಯಾಡಿ ಕಂಡ್ರು ನಿಮ್ಮ ನೆತ್ತು ಹೆಣ್ಣು ಜನ್ಮಕ್ಕೆ ಮರವಾದಿ ಕೊಡೋದು ಕಂಡಿರೋ. ಅದ್ರಾಗೂ ಕಣ್ಣು ಬಾಯಿ ಕೈ ಕಾಲು ಹೂನವಾಗಿ ಒಂದು ಕಂಡ್ರೆ ಹೊಟ್ಟೆ ಹುಟ್ಟಿದ ಕನ್ನಂಗಳಂತೆ ಕಾಣ್ಬೇಕು. ಹಂಗ್ ಮಾಡಕ್ಕೆ ಶಕ್ತಿ ಇದೆ ಹೋದ್ರೆ ಗಣಸೆ ಅಲ್ಲ ಅಂತ ಸೀರೆ ಉಟ್ಕೋಬೇಕು.
ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ನಮ್ಮಲ್ಲಿ ಮುನಿಸೇಕೋ ದೇವಗೆ ಬಾಳಲ್ಲಿ ಎಲ್ಲೆ ಇದೆ ಹೆಣ್ಣಿಗೆ ನಮ್ಮಲ್ಲಿ ಮುನಿಸೇಕೋ ದೇವಗೆ ಬಾಳಲ್ಲಿ ಎಲ್ಲೆ ಇದೆ ಹೆಣ್ಣಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ ಹೆಣ್ಣಾಗಿ ಬಂದಿರುವೆ ಇಲ್ಲಿಗೆ ಮುದ್ದಾದ ಎಲೆ ಬಂತು ಬಾಳೆಗೆ ಮುಳ್ಳೆಲ್ಲ ಸೇರಿ ಹವುವೇಲಿಗೆ ಎಲೆಯು ಮುಳ್ಳಿನ ಮೇಲೆ ಬಿದ್ದರು ಮುಳ್ಳು ಆ ಎಲೆಯಲ್ಲಿ ಬಿದ್ದರು ನಾಶ ಎಲೆಗೆ ತಾನೆ ಮಲ್ಲಿಗೆ ನೀ ಮೈ ಮರೆಯಬೇಡ ಮುಳ್ಳಿಗೆ ಜಾಣೆಯಾಗಿರು ನನ್ನ ಮಲ್ಲಿಗೆ ನೀ
ಬೇಟಿ ಧರ್ಮರತ್ನಾಕರ್ ಅವ್ರ ಕಾರ್ ಹೊರಟಾಯ್ತಾ? ಮಿಸ್ ಮಾಡ್ಕೊಂಡ್ಬಿಟ್ನಲ್ಲಪ್ಪ, ನಿನ್ನೆ ಹುಡುಕ್ತಾ ಇದ್ದೆ. ಥ್ಯಾಂಕ್ ಯು ಬೇಟಿ. ಇರೋವರೆಗೂ ಅಪ್ಪ ಮಗಳು ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ. ಊರ್ನಲ್ಲಿ ರೂಮ್ ಸಿಕ್ಕಿದೆ, ಹೋಗಿ ಬರ್ತೀನಿ. ಆಗ್ಲಿ ಸರ್, ನಾನು ಕಲೆಕ್ಷನ್ ದುಡ್ಡು ಕಟ್ಟಕ್ಕೆ ಊರಿಗೆ ಬರ್ಬೇಕು. ಈ ಪುಟ್ಟಿ ಎಲ್ಲರಲ್ಲೋ ಎಷ್ಟು ಹುಡ್ತಿದ್ರು ಪತ್ತೆನೇ ಇಲ್ಲ. ಹೋಗಿ ಬನ್ನಿ ಬನ್ನಿ, ಹೋಗಿ ಬರ್ತೀನಿ. ಸಾವುಕಾರರು ಮೇಷ್ಟ್ರು ಬಾಯಿ ಬಡ್ಕ ಕೊನೆಗೆ ಪರ್ಮನೆಂಟ್ ಗಿರಾಕಿನೂ ಹೊಂಟೋದ. ಬಂಗ್ಲೆ ಖಾಲಿ. ಯಾರಾದ್ರೂ ಬಂದ್ರೆ ಇಲ್ಲೇ ಇರು ಅಂತ ಹೇಳಿ ಹೋಗವ ಅಂದ್ರೆ ಈ ಪುಟ್ಟಿ ಎಲ್ಲ ಹೊಂಟೋದ್ಲಪ್ಪ. ಒತ್ತು ಬೇರೆ ಆಯ್ತು, ಎಲ್ಲ ಹೊಂಟೋದ್ಲು. ಏನಾಯ್ತವ? ಯಾಕೆ ಮಾಡ್ತಾ ಇದ್ಯಾ? ಇದುವರೆಗೂ ನಿನ್ ಸಣ್ಣನೆಲ್ಲ ಅರ್ಥ ಮಾಡ್ತೀನಿ, ಇವತ್ತೇನು ಹೊಸ ತರ ಮಾಡ್ತಿರೋದು? ಏನು ಹೇಳವ? ಹೇಳ್ಬೇಕು ಚಿಕ್ಕ ವಯಸ್ಸಿಗೆ ನಿನ್ ಬಾಯಿ ನಿಮ್ಮಮ್ಮ ಸತ್ತು ಸುಖವಾಗಲಿ, ನಾವು ಬದುಕಿ ನಿನ್ ಕಷ್ಟ ನೋಡ್ಬೇಕಾಗತ್ತಲ್ಲವ. ದೊಣ್ಣೆ ಕೊಡವ. ದೊಣ್ಣೆ ಕೊಡವ.
2-3 ದಿವಸದಿಂದ ಈ ಕೃಷ್ಣ ಯಾಕೆ ಬರಲಿಲ್ಲ? ಮೈಗೆ ಹುಷಾರಿಲ್ಲದೆ ಎಲ್ಲಾದ್ರೂ ಮಲಗಿಬಿಟ್ನೋ ಏನೋ ಪಾಪ. ಡಾಕ್ಟರ್ ಕರೀತಿದ್ದಾರೆ. ಏನಂತಯ್ಯ, ನೀನ್ ನನಗೆ ಲಗ್ನ ಪತ್ರಿಕೆನೇ ಕಳಿಸ್ಲಿಲ್ಲ? ಹೋಗ್ಲಿ ಬಿಡು, ನೀನು ತಾತ ಹಾಕಿದ್ದೀನಂತಯ್ಯ. ತಾತ ತಾತ ನಿನ್ನ ಮಗಳು ನಿಮ್ಮಂತೆ. ಏನಾಗುತ್ತೋ ಅದನ್ನ ಈ ಪಾಪಿ ಕಣ್ಣಲ್ಲಿ ನಾನು ನೋಡ್ಬೇಕು. ಹಾಳು ಮಾಡ್ತವನೇ ಇರಬೇಕು. 4 ಜನರಿಗೆ ಅವನು ಯಾವನಾಗಿದ್ದು ಸರಿ, ಇವತ್ತೇ ನನ್ನ ತಗೊಂಡೋಗಿ ನೇರ ಹಾಕಿದ್ದು ಸರಿ. ಅವನ ಕರ್ಣ ಕತ್ತರಿಸಿ ಈಚಾಗದೆ ಬಿಡಕ್ಕಿಲ್ಲ. ಅವನು ಯಾರು ಅಲ್ಲ, ಇರ್ಲಿ, ಯಾವನ ಚಂಡಾಲ ಹೋಗ್ಲಿ. ನಮ್ ಜಡ್ಗ ಕೃಷ್ಣನೇನವ ನೋಡಿದ್ರೆ ಯಾತಕ್ಕೂ ಎದುರುಕೋಬೇಡ. ಹೇಳವ
ಮನೆಯಾಗೆ ಬೆಂಕಿ ಹುರಿದು ಬೇಯ್ತಾ ಇದೆ ಕಣವ. ಹೇಳವ ಹೇಳವ ಹೇಳವ. ಗಂಜಿ ಹಾಕಿ ಮತ್ತೆ ಬೀಸ ಕೊಟ್ಬಿಡವ, ಬೀಸ ಕೊಟ್ಬಿಡು. ಇಲ್ಲ ಕಣ, ಮಾಡಕ್ಕಿಲ್ಲ. ಅಯ್ಯೋ ಶಿವ, ನನಗೆಂತ ಗತಿ ತಂದೆಯಪ್ಪ. ಹೇಳ್ಬಿಟ್ಟು ಸಾಯೋಂಗೂ ಇಲ್ಲ, ಈ ಬೇಗೆ ತಳ್ಕೊಂಡು ಬದುಕೋಂಗೂ ಇಲ್ಲ. ಏನ್ ಹೇಳಿ ನಿಂಗೆ ಬುದ್ಧಿ? ಗಂಡಲ್ಲಿ ಬರಾದವ್ರನ್ನ ಜನ ಸೂಳೆ ಮಾಡ್ಬಿಡ್ತಾರವ್ವ, ಸೂಳೆ ಮಾಡ್ಬಿಡ್ತಾರೆ. ನಾನ್ ಸತ್ನಾಗಿ ನಿನ್ ಬಾಳು ಕಜ್ಜಿನಾಗಿಂತ ಕಡಿ ಆಗ್ಬಿಡ್ತದೆ. ನಿನ್ ಮಗನೂ ನಿನ್ನ ದೂರ ಮಾಡ್ಬಿಡ್ತದೆ. ನೀನು ಉಳ್ತು ಕೊಳ್ತು ಸಾಯ್ಬೇಕಾಯ್ತದವ್ವ, ಸಾಯ್ಬೇಕಾಯ್ತದೆ. ಒಂದು ಗಳಿಗೆ ಸುಖಕ್ಕೋಸ್ಕರವಾಗಿ ಯಾವನೋ ಪಾಪಿ ನನ್ನ ನಿನ್ನ ಇವರು ಸಹಿತ ಕೂಲಿ ಮಾಡಿಬಿಟ್ಟಲೆ, ಕೂಲಿ ಮಾಡಿಬಿಟ್ಟ. ಏನವ ನೀವು ಸ್ವಲ್ಪ ಗೊತ್ತಿಲ್ಲ, ಇಂಥ ಹಿಂಗೆ ನೆಗೆತಾನ. ಹಿಂಗೆ ಬಾಯಿ ನನ್ನ ಮಗಳ ಬಾಳು ಹಾಳಾಗೋಯ್ತು. ನನ್ನ ಮಾನ ಮರವಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ನೀವು ನಮ್ಮ ದಣಿ, ನಿಮ್ಮನ್ ಬಿಟ್ರೆ ನಮ್ಮನ್ನು ಕಾಪಾಡೋರು ಯಾರವರೇ ದಣಿ? ಹೆಂಗಾರ ಮಾಡಿ ನನ್ನ ಮರವಾದೆ ಉಳಿಸ್ಕೊಡಿ ದಣಿ, ನನ್ನ ಮರವಾದೆ ಉಳಿಸ್ಕೊಡಿ, ಉಳಿಸ್ಕೊಡಿ.
ನೀನೇನು ಯೋಚನೆ ಮಾಡಬೇಡ. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಾಳೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಆಗಲಿ ಪತಿ. ಇದ್ಯಾವುದೇ ಚಿತ್ರವಾಗಿದೆ ಸರ್. ಅವನ ಮಗಳನ್ನ ಕೆಡಿಸಿದ್ನಂತೆ. ಕಳ್ಳ ಬಿದ್ದ 6 ತಿಂಗಳಿಗೆ ನಾಯಿ ಬೊಗಳ್ತಂತ 2 ತಿಂಗಳಾದ್ಮೇಲೆ ಬಂದು ಕೈ ಕಾಲು ಹಿಡಿತಿದ್ದು. ಪಾಪ ಬಡವನ ಕೋಪ ದವಳಿಗೆ ಮೂಲ. ಇದು ನಿಜ, ಅದು ಸುಳ್ಳು ಅಂತ ನಾನು ಹೆಂಗೆ ಹೇಳಿದೆ ದೇವರು? ಅದನ್ನ ತಾವೇ ನಿರ್ಣಯಿಸ್ಬೇಕು. ನಮ್ಮಂತ ಬಡವ್ರ ದುಃಖ ಆ ದೇವ್ರಿಗೆ ಅನ್ಸ್ಕೊಂತ ಇಲ್ಲ. ಕೈಯಾಗ ಬಿಟ್ಟವ್ರೆ. ಈಗ ಹಿಂಗೆಲ್ಲ ಹಿಂಗ್ ಮಾಡ್ಬೇಕು ಅಂತ ಹೇಳಿ ನೀವೇ ನಮ್ಗೆ ದಾರಿ ತೋರಿಸ್ಬೇಕು ಬುದ್ಧಿ. ಅಲ್ಲಪ್ಪ, ನೀನು ಹೇಳಿದ 4 ಜನ ಅಂದ್ರೆ ಧರ್ಮರತ್ನಾಕರ ಸಂಜೀವ್, ಇಂದುಧರ್, ನಿತ್ಯಾನಂದ ಮತ್ತು ಗೌತಮ್, ಇವರಲ್ಲೇ ಒಬ್ಬ ನಿನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸದಂತೆ ಹಾಗೆ ಹೇಳ್ತೀಯ. ನಿನ್ನ ಮಗಳು ಮೂಕಿ, ಮಾತು ಬರೋಲ್ಲ. ಅಲ್ಲದೆ ತನಗಾಗಿರುವ ನ್ಯಾಯನ ಯಾವ ರೂಪದಲ್ಲೂ ಹೊರಚೆಲ್ಲೋದಿಲ್ಲ ಅಂತ ನೀನು ಹೇಳ್ತಾ ಇದೀಯ. ಇಂಥದ್ರಲ್ಲಿ ಇವರೇ ಅಪರಾಧಿಗಳು ಅಂತ ಹೇಳೋದಕ್ಕೆ ಏನಾದ್ರೂ ಆಧಾರ ಇದೆಯಾ? ಆಧಾರ ಐತೆ ಬುದ್ಧಿ. ಈಗ ಈ ರಿಜಿಸ್ಟರ್ಗೆ ಆ 4 ಜನ ಹೆಸರು ಐತೆ. ಅವ್ರ ಮುಖಪಟ್ಟಿ ನಮ್ ತಂದಾಕೈತೆ. ಅವತ್ತು ರಾತ್ರಿ ಭಾರಿ ಮಳೆ ಹೋಯ್ತಾ ಇತ್ತು, ಕರೆಂಟ್ ಹೊಂಟೋಯ್ತು. ಇದ್ದು 4 ಜನರಿಗೆ ಕತ್ತವ್ರು ಯಾರು? ಆ ರಾತ್ರಿ ಬುದ್ಧಿ ನನ್ ಮಗಳು ಪುಟ್ಟಿ ಬರುವಾಗೆ ನೀರ್ ಪಾಲಾಗೋಯ್ತು ಬುದ್ಧಿ, ನೀರ್ ಪಾಲಾಗೋಯ್ತು. ಇವತ್ತು ತನಕ ಲೆಕ್ಕ ಹಾಕೊಂಡ್ರೆ ನಮ್ ಪುಟ್ಟಿಗೆ 2 ತಿಂಗಳಾಯ್ತು ಅಂತ ನಿರ್ಧಾರ ಆಯ್ತು ಬುದ್ಧಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಇನ್ನೇನ್ ಹೇಳಿ ಬುದ್ಧಿ? ದೊಡ್ಡವರು, ಓದಿರೋರು, ಹಣ ಇರೋರು ಅವರ ಸುಖ ಸಂತೋಷ ಅಂತ ತಿರುಗಿ ಬರ್ತಾರೆ. ಅವ್ರ ಸಂತೋಷ ನಮ್ಮಂತವ್ರ ಪ್ರಾಣ ತಿಂತದೆ ಬುದ್ಧಿ. ಪ್ರಪಂಚನೇ ಕಾಲದ ಮೂಗಿ ಪುಟ್ಟವನಿ ಬಲಿ ತಗೊಂಡ್ಬಿಟ್ರು ಬುದ್ಧಿ, ಬಲಿ ತಗೊಂಡ್ಬಿಟ್ರು. ದುಃಖ ಪಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದು. ನಿಮಗೆ ಗೊತ್ತಿರೋದನ್ನೆಲ್ಲ ಹೇಳಿ ನಮ್ಮ ಜೊತೆ ಸಾಕಷ್ಟು. ಹಾಗಿದ್ರೆ ನಾವೇನಾದ್ರೂ ಪರಿಹಾರ ಹುಡುಕಕ್ಕೆ ಸಾಧ್ಯ. ಇನ್ನೇನಾದ್ರೂ ಹೇಳೋದಿದೆಯಾ? ಐತೆ ಬುದ್ಧಿ, ಐತೆ. ಯಾವತ್ತೂ ನನ್ನ ಮಗಳು ಎತ್ತೆ ಪಟ್ಟೋಳಲ್ಲ. ಆಗ್ಬಾರ್ದು ಆಗೋಯ್ತು. ಅವತ್ತು ಕೈ ಬಾಯಿ ಹಾರಿಸ್ಕೊಂಡು ಹೇಳ್ಬೇಕು ಅಂತ ಎತ್ತ ಪಟ್ಲು. ಮೂಢಾತ್ಮ ಅದು ಹಿಂಗೆ ಅಂತ ನನಗೆ ತಿಳಿದೇ ಹೋಯ್ತು ಬುದ್ಧಿ, ತಿಳಿದೇ ಹೋಯ್ತು. ಒತ್ತಾರಿಕೆನೆ ಆ 4 ಜನ ಜಾಗ ಖಾಲಿ ಮಾತ್ರ ಹೊಂಟೋದು ಬುದ್ಧಿ.
ಯಾಕೆ ಹಾಂಗ್ ನೋಡ್ತಿದ್ದಿ ಮಾವು? ಗುರ್ತು ಸಿಗ್ಲಿಲ್ವಾ? ಕೃಷ್ಣ ಕೃಷ್ಣ ಮಾವು. ನನ್ ಜೆಂಟಲ್ಮ್ಯಾನ್ ಡ್ರೆಸ್ ಎಲ್ಲ ನೋಡಿ ಗುಮ್ಮಾಗ್ಬಿಟ್ಟಿಲ್ಲ. ಈಗ ನೀನ್ ಹುಡುಗಿ ನನ್ಗೆ ಯಾಕೆ ಕೊಡಕ್ಕಿಲ್ಲ? ನಾನು ನೋಡೇ ಬಿಡ್ತೀನಿ. ಮಾವು, ಕುಡಿಯೋದನ್ನು ಬಿಟ್ಬಿಟ್ಟೆ, ಕುದುರೆ ಗಾಡಿನೂ ಮಾರ್ಬಿಟ್ಟೆ. ಪುಟ್ಟಿಗೆ ನಿನ್ಗೆ ಅಂತ ಈ ಡ್ರೆಸ್ಸು ಸೀರೆಗಳು ಎಲ್ಲ ತಂದಿವನೆ. ಯಾಕೆ ಕುದುರೆ ಗಾಡಿ ಮಾರ್ಬಿಟ್ಟ? ಜೀವನ ಹೆಂಗ್ ನಡ್ಸ್ತಾನೆ ಅಂತಲಾ? ನೀನ್ ಯೋಚ್ ನನ್ ದೇವತೆನ ಅದು ನಿನ್ ಪುಟ್ಟಿನ ಮದುವೆ ಮಾಡ್ಕೊಂಡು ಪಟ್ ಅಂತ ಎತ್ಕೊಂಡು ಹೊಂಟೋಯ್ತೀನಿ. ಯಾಕೆ ಮಾವ ಕಣ್ಣೀರು? ನಿನ್ ಮಗಳನ್ನ ನಿನ್ನ ಬುಡಿಸಿ ದೂರ ಕರ್ಕೊಂಡು ಹೋಗ್ತೀನಿ ಅಂತಲಾ? ಸರಿಯಪ್ಪ, ಬಿಟ್ಬಿಡು, ಬೇಡ. ನಾನು ನಿನ್ ಮಗಳು ನಿನ್ ಕಣ್ ಮುಂದೆ ಇದೇ ಊರಲ್ಲೇ ಇರ್ತೀವಿ. 24 ಗಂಟೆ ನಾನು ದುಡಿತೀನಿ, ಸರಿನಾ? ದೇವರಾಣೆ ಮಾವು, ಕೆಟ್ಟ ಹೋಗಿದ್ ನಾನು ಈಗ ನೆಟ್ಗಾಗಿದ್ದೀನಿ. ಇಲ್ಲಿ ನೆಟ್ಗಿದ್ದು ಕೆಟ್ಟ ಹಾಳಾಗೋಯ್ತಪ್ಪ ಕೃಷ್ಣ. ಪುಟ್ಟಿ ಜೀವನ ಹಾಳಾಗೋಯ್ತಪ್ಪ. Has taken up this case under section 202 of the Criminal Procedure Code. ಈ ನಿಯಮದ ಪ್ರಕಾರ ವಾದ ಪ್ರತಿವಾದಗಳಿಗೆ ಅವಕಾಶ ಇರುವುದಿಲ್ಲ. ನೇರವಾಗಿ ನ್ಯಾಯಾಲಯ ಪರಿಶೀಲನೆ ನಡೆಸುತ್ತೆ. ಇದೊಂದು ವಿಲಕ್ಷಣವಾದ ಕೇಸ್. ಮುಗ್ಧೆಯೂ ಮೂಕಿಯೂ ಆದ ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರ ನಡೆದಿದೆ. ಆದರೆ ಮಾನಭಂಗ ನಡೆದ 2 ತಿಂಗಳ ಬಳಿಕ ವಿಷಯ ವರದಿಯಾಗಿರೋದ್ರಿಂದ ಸಕಾಲದಲ್ಲಿ ಪೊಲೀಸ್ನವರು ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅಂದರೆ 2 ತಿಂಗಳ ಬಳಿಕ ಫಿರ್ಯಾದಿ ನರಸಯ್ಯ ಅಂದರೆ ಆ ಮಾನಭಂಗಕ್ಕೆ ಒಳಗಾದ ಹುಡುಗಿಯ ತಂದೆ ನ್ಯಾಯವನ್ನು ಕೇಳಿ ಕೋರ್ಟಿಗೆ ಮೊರೆ ಹೋಗಿರೋದ್ರಿಂದ ಮತ್ತು ಅವರು ಕೊಟ್ಟ ದೂರಿನ ಪ್ರಕಾರ ದೊರೆತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅವರ ವಿಚಾರಣೆ ನಡೆಸಲಾಗಿ ಮಾನಭಂಗಕ್ಕೆ ಒಳಗಾಗಿರತಕ್ಕಂಥ ಹುಡುಗಿಗೆ ಅನ್ಯಾಯ ಆಗಿರೋದು ಕೋರ್ಟಿಗೆ ಮನವರಿಕೆ ಆಗಿದೆ. ಆದ್ರಿಂದ ಈಗ ವಿಚಾರಣೆ ನಡೆಯುತ್ತೆ. ಮಿಸ್ ಧರ್ಮರತ್ನಾಕರ್. ನಿಮ್ಮ ಹೆಸರು ಧರ್ಮರತ್ನಾಕರ. ನಮಗೆ ತಲೆತಲಾಂತರದಿಂದ ನಾನು ನಮ್ಮ ಹಿರಿಯರು ಎಲ್ಲ ಇಬ್ಬರವರ ಬಗ್ಗೆ ಸ್ವಲ್ಪ ಅನುಕಂಪ ಇಟ್ಕೊಂಡಿದ್ವು. ಅವರಿಗೆ ದಾನ ಧರ್ಮಗಳನ್ನ ಮಾಡ್ತಾ ಬರ್ತಿದ್ವು. ಅದಕ್ಕೆ ನಮಗೆ ಧರ್ಮರತ್ನಾಕರ ಅಂತ ಹೇಳ್ತಾ ಇದ್ರು. ಮೈ ನೇಮ್ ಇಸ್ ಸಂಜೀವ್. ಮಿಸ್ಟರ್ ಸಂಜೀವ್, ನೀವು ಆ ಸಮಯದಲ್ಲಿ ಟಿವಿನಲ್ಲಿ ಉಳ್ಕೊಂಡಿದ್ರಿ. ಆದ್ರೆ ಯಾವ ಕಾರಣಕ್ಕೋಸ್ಕರ ನೀವು ಟಿವಿನಲ್ಲಿ ಉಳ್ಕೊಂಡಿದ್ರಿ ಅಂತ ಈ ಕೋರ್ಟಿಗೆ ವಿಷಯಪಡಿಸ್ತೀರಾ? ತಾವು ಹೇಳ್ತಿರೋ ಸಮಯದಲ್ಲಿ ನಾನು ಆ ಟಿವಿಯಲ್ಲಿ ಇದ್ದಿದ್ದು ನಿಜ. ಯಾತಕ್ಕಿದ್ದೆ ಅಂದ್ರೆ ಆ ಸಮಯದಲ್ಲಿ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿತ್ತು. ವಿಶ್ರಾಂತಿ? ಟಿವಿನಲ್ಲಿ? ಅರಮನೆ ಅಂತ ಬಂಗ್ಲೆ ಇಟ್ಕೊಂಡು ನೀವು ಟಿವಿನಲ್ಲಿ ಉಳ್ಕೊಂಡಿದ್ದ ಕಾರಣ? ಇದೆ ನಿಸರ್ಗ, ಸೌಂದರ್ಯ ಪ್ರೇಮಿ. ಅದಕ್ಕಿಂತ ಹೆಚ್ಚಾಗಿ ಟಿವಿನಲ್ಲಿ ಉಳಿದ ಗೆಸ್ಟ್ಗಳಿದ್ರಲ್ಲ, ಅವ್ರ ಸಹವಾಸ ನನಗೆ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆಲಿದ್ದವರು ಹೆಸರು ಹೇಳ್ಬಲ್ಲ? ಮೊದಲನೇವರು ಹಿಂದೂಧರ್ MA, ಕೆಲಸ ಇರಲಿಲ್ಲ ಅವರು. ಎರಡನೇವರು ಸ್ವಲ್ಪ ಇದು. ಮೂರನೇವರು ಅವರ ಹೆಸರುಗಳೆಲ್ಲ ಗೊತ್ತಿಲ್ಲ, ಮುಖ. ಆಮೇಲೆ 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 ಮುಖಿ ಹುಡುಗಿ. ಮುಖಿ ಅಂದ್ರೆ ಪುಟ್ಟ ಮಾತಾನೆ. ಪುಟ್ಟಮ್ಮ ಪ್ರವಾಸಿ ಮಂದಿರಕ್ಕೆ ಬಂದಿದ್ದ ಅತಿಥಿ ಅಲ್ಲ, ಅಲ್ಲಿಯ ಮೇಟಿ ಮಗಳು. ಸರಿ, ನಿಮಗೆ ಪುಟ್ಟಮ್ಮನ ಪರಿಚಯ ಎಷ್ಟು ದಿವಸದಿಂದ ಇದೆ? ಎಸ್, ಟೆಲ್ ಮಿ ಅಬೌಟ್ ದಟ್ ಪುಟ್ಟಮ್ಮ. ಪುಟ್ಟಿ ತುಂಬಾ ಮುಗ್ಧೆ, ಸುಂದರವಾದ ಹುಡುಗಿ. ಯಾವಾಗ್ಲೂ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ಲು. ನೋಡಾಗ್ಲೆಲ್ಲ ಕಿಲ ಕಿಲ ಅಂತ ನಗ್ತಾ ಓಡಾಡ್ತಾ ಇದ್ಲು. ಪಾಪ ಮೂಕಿ ಹುಡುಗಿ. ಆ ಮುಗ್ಧ ಮೂಕಿ ಹೆಣ್ಮಗಳಿಗೆ ಏನಾಗಿದೆ ಅಂತ ನಿಮಗೆ ಗೊತ್ತಾ? ಆ ಭಯಂಕರ ಮಳೆ ರಾತ್ರಿ ನೀವು ಟಿವಿನಲ್ಲಿದ್ರಿ. ನೀವು ಒಬ್ಬರೇ ಇದ್ರು ಅಥವಾ ನಿಮ್ಮ ಜೊತೆ ಸ್ನೇಹಿತರು ಯಾರಾದ್ರು? ಇಲ್ಲ, ಒಬ್ಬರೇ. ಇಲ್ಲ, ಇಬ್ರು. ನನ್ನ ಜೊತೆಗೆ ಇಬ್ರು. ಒಬ್ಬನೇ ಇದ್ದೆ. ಆ ರಾತ್ರಿ ನೀವು ಪುಟ್ಟಮ್ಮ ನೋಡಿದ್ರಿ? ನೋಡಿಲ್ಲ. ರಾತ್ರಿ ಇಲ್ಲ, ಸಾಯಂಕಾಲ ರಾತ್ರಿ ನೋಡಿದ್ದೆ. ಮಿಸ್ಟರ್ ಗೌತಮ್, ಕಾಲೇಜಿಗೆ ರಜಾ ಹಾಕಿ ನಿಷ್ಕಾರಣವಾಗಿ ಪ್ರವಾಸಿ ಬಂಗ್ಲೆಯಲ್ಲಿ ಉಳ್ಕೊಂಡಿದ್ರ ಕಾರಣ ಸ್ವಲ್ಪ ವಿವರಿಸ್ತೀರಾ? ಪರ್ಸನಲ್ ರೀಸನ್ ಸರ್.
ಕೋರ್ಟ್ಗೆ ನಿಮ್ಮ ಸ್ವಂತ ವಿಷಯದಲ್ಲಿ ಆಸಕ್ತಿ ಇದೆ. ನನಗೂ ನನ್ನ ಹೆಂಡತಿಗೂ ಸ್ವಲ್ಪ ಮನಸ್ತಾಪ ಬಂದಿದ್ರಿಂದ, ಹೆಂಡತಿ ಜೊತೆ ಮನಸ್ತಾಪ ಬಂದಿದ್ರಿಂದ ಇಲ್ಲಿಗೆ ಬಂದ್ರಿ. ಬಂದವರು ಬಹಳ ದಿನ ಉಳ್ಕೊಂಡ್ರಿ. ರಾತ್ರಿ ನೀವು ಟಿವಿನಲ್ಲೇ ಇದ್ರಿ? ಎಸ್ ಸರ್, 100% ಕರೆಕ್ಟ್ ಸರ್. ಬಹಳ ದಿವಸ ಹೆಂಡತಿಯನ್ನು ಬಿಟ್ಟು ಒಂಟಿಯಾಗಿರ್ಬೇಕಾಗಿ ಬಂತು. ಈ ನಡುವೆ ಹೆಂಡತಿಯ ಮನೆ ನೆನಪಾಗಿದ್ದೇನೋ? ಆಯ್ತು ಸರ್. ಆದರೂ ನೀವು ಹೋಗ್ಲಿಲ್ಲ? ಹೋಗಿಲ್ಲ. ಓ, ಈ ನಡುವೆ ಪುಟ್ಟಿ ಮೇಲೆ ನಿಮಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಆಯ್ತು ಅಲ್ಲ? ಹೌದು. ಪುಟ್ಟಿ ಜೊತೆನಲ್ಲಿದ್ದಾಗ ನಿಮಗೆ ಹೆಂಡತಿ ನೆನಪಾಗ್ತಿತ್ತು ಅಂದ್ರೆ ಅವಳ ಈ ದುರವಸ್ಥೆಗೆ ನಾ ಕಾರಣ ಅಂತ ಕೋರ್ಟಿನ ಅಭಿಪ್ರಾಯ? ಅದು ಕೋರ್ಟಿನ ಅಭಿಪ್ರಾಯ ಅಲ್ಲ, ನಿಮ್ಮ ಅನುಮಾನ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ರಾಮ. ಮಿಸ್ಟರ್ ಇಂದೂಧರ್, ಎಸ್ ಯುವರ್ ಆನರ್. ನಿರುದ್ಯೋಗಿಗಳಾದ ನೀವು ಆ ಟಿವಿನಲ್ಲಿ ಬಿಡಾರ ಹೂಡಿದ್ದಕ್ಕೆ ಕಾರಣ? ಕೆಲಸ ಹುಡುಕ್ತಾ ಬಂದೆ ಸರ್. 20 ದಿವಸಗಳ ಕಾಲ ನೀವು ಆ ಟಿವಿನಲ್ಲಿ ಕೆಲಸ ಹುಡುಕ್ತಾ ಇದ್ದೀರಿ? ಎಸ್ ಸರ್. ನೋ ಸರ್, ಕೆಲಸ ಸಿಗ್ಲಿಲ್ಲ. ಬಹಳ ಬೇಜಾರಾಗಿತ್ತು, ಅದಕ್ಕೋಸ್ಕರ ಅಲ್ಲೇ ಉಳ್ಕೊಂಡೆ ಸರ್. ಅವ್ರಿ ಮ್ಯಾರಿ? ನೋ ಸರ್. ನೋಡೋಕೆ ಲಕ್ಷಣವಾಗಿದೆ, ಒಳ್ಳೆ ಕ್ವಾಲಿಫಿಕೇಶನ್ ಇದೆ. ಯಾರಾದ್ರೂ ಶ್ರೀಮಂತರ ಮಗಳನ್ನ ಹುಟ್ಟಿ ಮದುವೆ ಮಾಡ್ಕೊಡ್ತಾರ? ಕೆಲಸದ ಜೊತೆ ಹೆಣ್ಣು ಹುಡುಕ್ತಾ ಇದ್ದೀನಿ ಸರ್. ಹುಟ್ಟಿ ಹಾಗಿದ್ದಾಳೆ ಸರ್? ನೋಡೋಕೆ ಹಾಗಿದ್ದಾಳೆ, ಗುಣ ಎಂಥದ್ದು? ಚಿನ್ನ ಸರ್, ಲಕ್ಷಣವಾಗಿದ್ದಾಳೆ, ಬ್ಯೂಟಿಫುಲ್. ಮದುವೆ ಮಾಡ್ಕೊತೀರಾ? ಸರ್, ಮದುವೆ ಅವನ್ನ ಮೂಗಿನ ಇಂಪಾಸಿಬಲ್. ನಾನು ಗೌರವಸ್ಥ ಕುಟುಂಬದಿಂದ ಬಂದಿರೋದು ಸರ್. ಅಂದ್ರೆ ಪುಟ್ಟಮ್ಮನಿಗೆ ಗೌರವ ಇಲ್ಲ ಅಂತಾರ? ಹಾಗಲ್ಲ ಸರ್. ಹಾಗೂ ಇಲ್ಲ, ಹೀಗೂ ಇಲ್ಲ. ನೀವೇ ಅವಳ ದುರವಸ್ಥೆಗೆ ಯಾಕೆ ಕಾರಣ ಆಗಿರಬಾರ್ದು? ನಾನೇ ಅದಕ್ಕೆ ಕಾರಣ ಅಂತ ನೀವಾಗ ಹೇಳ್ತೀರಾ? ಅವನು ಕೃಷ್ಣನ್ ಅಂತ ದರಿತಿದ್ದವನು ಈ ಕೆಲಸ ಮಾಡಿರ್ಬೋದಲ್ಲ? ಕೃಷ್ಣ? ವಿಚ್ ಕೃಷ್ಣ? ಅವನೊಬ್ಬ ಗಾಡಿ ಹೊಡೆಯೋನು, ಮೂಕಿಗೊಬ್ಬ ಮೋದ, ಕೈ ಹಿಡಿದವನು, ಯಾವಾಗಲೂ ಟಿವಿ ಹತ್ರ ಬಂದು ಅವರ ಹತ್ರ ಚಕ್ಕಂದ ಹಾಕ್ತಿರ್ತಾನೆ. ಹಾ, ನೀವು ಯಾವಾಗಲಾದ್ರೂ ಕೋರ್ಟಿನ ಮೆತ್ತತ್ತಿದ್ದುಂಟ? ಎಸ್ ಯುವರ್ ಆನರ್. ಕಾಲೇಜಲ್ಲಿ ಒಂದ್ಸತಿ. ಎಸ್, ಯು ಕ್ಯಾನ್ ಗೋ ನೌ. ನಾನು ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ ಸರ್. ಇಲ್ಲಿಗೆ ಅಂದ್ರೆ ಕೋರ್ಟ್ ಅಲ್ಲ ಸರ್, ಟಿವಿಗೆ ಬರ್ತಾ ಇರ್ತೀನಿ ಸರ್. ಬಂದಾಗೆಲ್ಲ ಇಲ್ಲೇ ಇರ್ತೀನಿ ಸರ್. ಅಂದ್ರೆ ಟಿವಿಲಿ. ಆಗಾಗ ನೀವು ಇಲ್ಲಿಗೆ ಬರುವುದಕ್ಕೆ ಕಾರಣ? ಬಿಸ್ನೆಸ್ ಸರ್, ವ್ಯಾಪಾರ. ये जगह मुझे अच्छा लगता है. ಅಂದ್ರೆ ಟಿವಿ ನನಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ, ನಾನು ಅದಕ್ಕೆ ಹೊಂದ್ಕೊಂಡಿದ್ದೆ. ನಿಮ್ ಬಿಸ್ನೆಸ್ ಏನು ಅಂತ ಕೇಳ್ಬೋದಾ? ಬಿಸ್ನೆಸ್ ಇಸ್ ಬಿಸ್ನೆಸ್ ಸರ್. ಅಂದ್ರೆ ತಗೊಳ್ಳೋದು ಕೊಡೋದು, ಅದ ಕೊಡೋದು ತಗೊಳ್ಳೋದು ಸರ್. ಹಾ, ನಿಮಗೆ ಪುಟ್ಟಿ ಗೊತ್ತಾ? ಗೊತ್ತಿದ್ರೆ ಎಷ್ಟು ದಿವಸ ಗೊತ್ತು? ಪುಟ್ಟಿ ಎಷ್ಟಿದ್ದಾಗ ಅಂದ್ರೆ ಅಂದ್ರೆ ಚಿಕ್ಕ ಮಗು ಇದ್ದಾಗಿಂದ ನೋಡ್ತಾನೆ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಗೊತ್ತು. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಸರ್. ಈಗಂತೂ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಸರ್. ಐ ಡೋಂಟ್ ನೀಡ್ ಯುವರ್ ಅಡ್ಮಿರೇಷನ್ ಆಫ್ ಪುಟ್ಟಮ್ಮ. ಆ ದಿನ ನೀವು ಧರ್ಮರತ್ನಾಕರ ಜೊತೆ ಕೂತು ಟಿವಿನಲ್ಲಿ ಚೆನ್ನಾಗಿ ಕುಡಿದ್ರಿ, ಕತ್ಲಾಗಿತ್ತು. ಆಗ ನಿಮ್ ಕಿವಿಗೆ ಏನೋ ಶಬ್ದ ಕೇಳ್ತಿರ್ಬೇಕಲ್ಲ? ಅದು ನಿಮ್ ರೂಮ್ನಿಂದ ಯಾಕೆ ಬರ್ತಿರ್ಬಾರ್ದು? ನಿಮ್ಮಲ್ಲೇ ಒಬ್ರು ಸರ್ ಅವತ್ತು ಸಿಡಿತಾ ಇತ್ತು, ಗುಡುಗ್ತಾ ಇತ್ತು, ಮಳೆ ಬರ್ತಾ ಇತ್ತು. ನನ್ನ ಗಮನ ಎಲ್ಲ ನನ್ನ ಸರಕ್ ಕಡೆಗೆ ಇತ್ತು ಸರ್. ಇದೆಲ್ಲ ಯಾವುದು ನನ್ನ ಗಮನಕ್ಕೆ ಬರಲ್ಲ ಸರ್. ನಾನು ನಿರಪರಾಧಿ ಸರ್. ಅಪರಾಧಿ ಯಾರು ಯಾರಲ್ಲ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಲೈಟ್ ಹೋದಾಗ ಪುಟ್ಟಿ ಟಿವಿನಲ್ಲೇ ಇತ್ತು. ಆ ಕತ್ಲಲ್ಲೇ ನಿಮ್ಮಲ್ಲೊಬ್ರು ಅವಳನ್ನ... ಇಲ್ಲ ಸರ್, ಪುಟ್ಟಿ ನನ್ನ ರೂಮಲ್ಲಿ ಇರುವಾಗ ಲೈಟ್ ಹೊಟ್ಟೋಯ್ತು ಸರ್. ಅಲ್ಲ, ಲೈಟ್ ಹೋದಾಗ ಪುಟ್ಟಿ ನನ್ನ ರೂಮಲ್ಲೇ ಇದ್ಲು ಸರ್. ಸರ್, ಇದು ಯಾವುದೋ ನನ್ನ ಗಮನಕ್ಕೆ ಯಾವುದೋ ಬರ್ತಾ ಇಲ್ಲ ಸರ್. ಮೈ ಬೇಗು ನಾವು ಸರ್, ಅರ್ಥ ನಿರಪರಾಧಿ ಸರ್. ಆ ಪುಟ್ಟಿಗೆ ಮಾತಾಡೋಕೆ ಬಾಯಿ ಬರುವಾಗಿದ್ರೆ ಇಷ್ಟೊತ್ತಿಗೆ ನಾನು ನಿರಪರಾಧಿ ಮಾತು ಖಂಡಿತ ಹೇಳ್ತಾ ಇದ್ದು ಸರ್. ಪುಟ್ಟಿಗೆ ಬಾಯಿ ಇದ್ದಿದ್ರೆ ನಿಮ್ಮಲ್ಲೊಬ್ಬರ ಕೈಗೆ ಬೇಡಿ ಬಿದ್ದಿತ್ತು. ಗುಣ ಎಂತದ್ದು? ಚಿನ್ನ ಸರ್, ಲಕ್ಷಣವಾಗಿದ್ದಾಳೆ, ಬ್ಯೂಟಿಫುಲ್. ಮದುವೆ ಮಾಡ್ಕೊತೀರಾ ಸರ್? ಮದುವೆ ಅವಳು ಮೂಗಿನ
ಇಂಪಾಸಿಬಲ್. ನಾನು ಗೌರವಸ್ಥ ಕುಟುಂಬದಿಂದ ಬಂದಿರೋದು ಸರ್. ಮಿಸ್ಟರ್ ಧರ್ಮರತ್ನಾಕರ್. ಸಂಜೀವ್ ಎಸ್ ಮಿಸ್ಟರ್ ಸಂಜೀವ್, ನೀವು ಹೇಳಿದ್ರಿ ಆ ಮಳೆ ರಾತ್ರಿ ಟಿವಿನಲ್ಲಿದ್ದೇ ಇಲ್ಲ. ಮಳೆ ಎಷ್ಟು ಜನ ಬೇಕಾಯ್ತು? ವಿಪರೀತವಾದ ಮಳೆ, ಭಯಂಕರವಾದ ಶಬ್ದ ನಿಮ್ಮ ಕಿವಿಗೆ ಬಿತ್ತು. ಎಸ್ ಇವರ. ಹಾಗೆ ತಿಳಿಸ್ಕೊಂಡಿದ್ದು ಯಾರು? ಶಬ್ದ ಹೆಂಗಸಿಂದೋ ಅಥವಾ ಗಂಡಸಿಂದೋ? ಇವರ ಕೊಡಗು ಸಿಡ್ಲು ಹೆಣ್ಣೋ ಗಂಡೋ ನನಗೆ ಗೊತ್ತಿಲ್ಲ. ಹಾ, ಮಿಂಚಿನ ಬೆಳಕಿನಲ್ಲಿ ಅವತ್ತು ನೀವೇನಾದ್ರೂ ಇಷ್ಟವಾದ ನೋಡಿದ್ರ? ಇಲ್ಲ ಇವರ, ಅವಾಗ ನಾನು ನಿದ್ದೆ ಮಾಡ್ತಿದ್ದೆ. ಸಂಜೆ 7:30 ಗಂಟೆ ಕಾಲ ನಿದ್ದೆ, ರಾತ್ರಿ ತುಂಬಾ ಕಾಲ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅವತ್ತು ಸ್ವಲ್ಪ ಡ್ರಿಂಕ್ಸ್ ತಗೊಂಡಿದ್ದೆ. ಸ್ವಲ್ಪ ಅಂದ್ರೆ ಎಷ್ಟು? ಎಫೆಕ್ಟ್, ಸ್ಮಾಲ್, ಲಾರ್ಜ್, ವಾಟರ್, ಟು ಬಾಟಲ್? ಅವತ್ತು ಬೇರೆ ಕೆಲಸನೂ ಇರಲಿಲ್ಲ, ಮಳೆ ತುಂಬಾ ಬರ್ತಾ ಇತ್ತು. ಅದಕ್ಕೆ ಸುತ್ತಮುತ್ತಿನ ಸೊಬಗನ ಅನುಭವಿಸೋದಕ್ಕೆ ಅಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ. ಕತ್ಲಲ್ಲಿ ಏನು ಕಾಣಿಸೋದಿಲ್ಲ ಇವರನ್ನು. ನೋಡೋ ಕಣ್ಣಿರೋರಿಗೆ ಕತ್ಲೆ ಶೂನ್ಯದಲ್ಲೂ ಸತ್ಯ ಗೋಚರವಾಗುತ್ತೆ. ಆ ದಿನ ರಾತ್ರಿ ನೀವು ಹುಟ್ಟಿನ ಇವರನ್ನ ಅಂದ್ರೆ ಅಂದ್ರೆ ಯು ಮೀನ್ ನಾನು ಅಪರಾಧಿ ನೀವು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅಪರಾಧಿ ಯಾರು ಅಂತ ಗೊತ್ತಿದ್ದು ಹೇಳದೆ ಬಚ್ಚಿಟ್ರೆ ಅದು ಮಹಾಪರಾಧ. ಹುಟ್ಟಿಗೆ ನ್ಯಾಯ ಆಗಿದೆ, ಅವಳಿಗೆ ನ್ಯಾಯ ತಲುಪಿಸ್ಕೊಡೋದು ಕೇವಲ ಕೋರ್ಟಿನ ಧರ್ಮ ಅಲ್ಲ, ಎಲ್ಲರ ಧರ್ಮ. ಹೇಳಿ, ನೀವು ಅವಳನ್ನು ನೋಡಿದಾಗ ಏನಾದರೂ ಬದಲಾವಣೆ ಕಂಡಿದ್ದ? ನಾನು ಆ ದಿನ ಸಂಜೆ ಪುಟ್ಟಿನ ನೋಡಿದಾಗ ಅವಳು ಕುಂಟ್ತಾ ಇದ್ಲು. ಬಹುಶಃ ಅವಳ ಕಾಲಿಗೆ ಮುಳ್ಳು ಚುಚ್ಚಿರ್ಬೇಕು ಅಂತ ಕಾಣುತ್ತೆ. ಮುಳ್ಳು ಚುಚ್ಚಿದ್ದು ಕಾಲಿಗಲ್ಲ ಸಂಜೆ, ಅವಳ ಮನಸ್ಸು. ಮಿಸ್ಟರ್ ಗೌತಮ್, ನೀವೊಬ್ಬ ಗೌರ್ಮೆಂಟ್ ಸರ್ವೆಂಟ್, ಲೆಕ್ಚರರ್. ಚೆನ್ನಾಗಿ ಯೋಚನೆ ಮಾಡಿ ಅವತ್ತು ರಾತ್ರಿ ನಡೀತು. ರಾತ್ರಿ ಜೋರ ಮಳೆ ಬಿದ್ದಿತ್ತು. ಆಮೇಲೆ ನಡೀತು? ಆಮೇಲೆ ಆ ಬೆಳಿಗ್ಗೆ ಧರ್ಮರತ್ನಾಕರ್ ಸಂಜೀವ್ ಜೊತೆಲಿ ನಾನು ನಿತ್ಯಾನಂದ ಸೇರಿ ಹೊಟ್ಟೋದ್ವಿ. ಯಾಕೆ? ಯಾತಕ್ಕೋಸ್ಕರ ಆ ಬೆಳಿಗ್ಗೆನೆ ಎಲ್ಲರೂ ಟಿವಿ ಖಾಲಿ ಮಾಡಿ ಹೋಗ್ಬೇಕಾಗಿ ಬಂತು? ಯಾಕೆ ಗಾಬರಿ ಆಗ್ತಿದ್ರ ಹೇಳಿ. ಆ ಮಾರನೇ ದಿವಸನೇ ನೀವು ಪ್ರವಾಸಿ ಮಂದಿರನ ಯಾಕೆ ಖಾಲಿ ಮಾಡಿ ಹೋದ್ರಿ? ಅದೇ. ದಟ್ಸ್ ಆಲ್. ಯು ಕ್ಯಾನ್ ಗೋ. ನೀವೇ ಅಪರಾಧಿಗಳು ಅಂತ ಹೇಳೋದಕ್ಕೆ ಕೋರ್ಟಿನ ಬಳಿ ಸಾಕಷ್ಟು ಸಾಕ್ಷಿ ಆಧಾರಗಳಿಲ್ಲ. ನಿಜ ಅಂದಾಕ್ಷಣ ನೀವು ನಿರಾಪರಾಧಿಗಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಜವಾಬ್ದಾರಿ. ನನ್ನ ಮರ್ಯಾದೆ ನನಗೆ ಮುಖ್ಯ. ಮುಂದೆ ಏನಾದ್ರೂ ನನಗೆ ಆ ಮೂಕಿನ ಕರ್ಕೊಂಡ್ಬಂದು ನನ್ನ ಕುತ್ತಿಗೆ ಕಟ್ಟ ಮಕ್ಳತ್ ಮಾಡ್ತಿದ್ದಾರೆ. ಆ ಮುದುಕ ನಾಳೆ ಅಪರಾಧಿ ಅಂತ ಹೇಳುತ್ತೆ. ನಿಮ್ಮ ಹತ್ರ ಯಾವ ಆಧಾರವೂ ಇಲ್ಲ. ಐ ಆಮ್ ಇನ್ನೋಸೆಂಟ್. ಐ ಆಮ್ ಇನ್ನೋಸೆಂಟ್. ನೀವು ಈ ಕೇಸಿಗೆ ಸಂಬಂಧಪಟ್ಟವರಲ್ಲಿ ಒಬ್ಬರಾಗಿರೋದ್ರಿಂದ ನಿಮಗೆ ಸದ್ಯಕ್ಕೆ ಬಿಡುಗಡೆ ಇಲ್ಲ. ಐ ಆಮ್ ಸಾರಿ. ನಾನೊಬ್ಬ ನಿರುದ್ಯೋಗಿ. ಕೋರ್ಟು ಕಚೇರಿ ಅಂತ ಕೆಟ್ಟದ್ರು ಬಂದ್ರೆ ನನ್ನ ಭವಿಷ್ಯದ ಗತಿ ಇರೋಣ. ಕೋರ್ಟ್ ಇರೋದು ನ್ಯಾಯ ನೀಡೋಕೆ ವಿನಃ ಅನ್ಯಾಯ ಮಾಡೋದಕ್ಕಲ್ಲ. ಡೋಂಟ್ ವರಿ, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ನಿಮ್ ಸವಾಲಿಗೆಲ್ಲ ನಾನು ಜವಾಬ್ ಕೊಟ್ಟಾಯ್ತಲ್ಲ. ಇನ್ನು ಎಷ್ಟು ದಿನ ಅಂತ ಈ ಕೋರ್ಟ್ಗೆ ಅಲಿಬೇಕು ಸರ್? ನನ್ನ ತಂದೆ ಸರಕೆಲ್ಲ ಹಾಳಾಗೋಗ್ಬಿಡ್ತು, ವ್ಯಾಪಾರ ಎಲ್ಲ ಕುಲ್ಗೆಟ್ಟು ಹೋಗ್ಬಿಡ್ತು ಸರ್. ಈಗ ಖಂಡಿತ ಅರ್ಥ ಆಯ್ತಲ್ಲ ಸರ್, ನಾನು ನಿರಪರಾಧಿ ಅಂತ ನಾನು ಹೇಳಲ್ಲ ಸರ್, ಕೋರ್ಟ್ ಹೇಳಬೇಕು. ಆದ್ರೂ ಅಪರಾಧ ನಾನೇನು ಮಾಡಲಿಲ್ಲ.
ನಾವು ನಿರ್ದಿಷ್ಟವಾದ ತೀರ್ಮಾನಕ್ಕೆ ಬರೋದಕ್ಕೆ ಮುಂಚೆ ಈ ಕೇಸಿಗೆ ಸಂಬಂಧಪಟ್ಟವರೆಲ್ಲ ಇರಲೇಬೇಕು ಅನ್ನೋದು ನಿಯಮ. ನಾವೇನು ಮಾಡೋಕ್ಕಾಗುತ್ತೆ. ಸಾರಿ ಅಲ್ಲ ತಿನ್ಕೋ. ರೀ ಜಡ್ ಸಾಹೇಬ್ರೆ, ಯಾವ ಪ್ರಪಂಚದಲ್ಲಿದ್ದೀರಾ? ಅಲ್ಲ ರೀ, ಕೋರ್ಟಲ್ಲಿ ವ್ಯವಹಾರ ಕೋರ್ಟಲ್ಲೇ ಬಿಟ್ಟು ಬನ್ನಿ ಅಂತ ನಿಮ್ಗೆ ಎಷ್ಟು ಸತೀಪ ಹೇಳೋದು? ಶೀಲಾ, ನಡೆದದ್ದನ್ನು ನಡ್ಕಡೆನೆ ಮತ್ಬಿಡೋ ಹಾಗಿದ್ರೆ ಈ ಜಗತ್ತಿನ ಸ್ಥಿತಿ ಏನಾಗ್ತಿತ್ತು ಹೇಳೋದು ಕಷ್ಟ. ಆದ್ರೆ ಪುಟ್ಟ ವಿಷಯದಲ್ಲಂತೂ ತುಂಬಾ ಒಳ್ಳೇದೇ ಆಗ್ತಿತ್ತು. ಸೂಸೈಡ್ ಮಾಡ್ಕೊಂಡ ಹೆಣ್ಣಿರೋದಕ್ಕೆ ಗಂಡಸನ್ ಕಟ್ಟತಲಾರ್ದೆ ನೇಣು ಹಾಕೊಳಕ್ತಾನೆ? ನೋನು ನಾಟ್ ಕೇಸ್ ಆಫ್ ಹ್ಯಾಂಗಿಂಗ್. ಮದುವೆ ಕಾಣದ ಮೂಕ ಹುಡುಗಿನ ಯಾವನೋ ಅಯೋಗ್ಯ ರೇಪ್ ಮಾಡಿದ್ದಾನೆ. ಏನ್ ಮಾಡೋದು? ಹೇಳ್ಕೊಳಕ್ ಬಾಯಿ ಇಲ್ಲ, ತಡ್ಕೊಳಕ್ ಶಕ್ತಿ ಇಲ್ಲ. ವಾಟ್ ಇಸ್ ಆಕ್ಟಿಂಗ್? ವಾಟ್ ಇಸ್ ಆಕ್ಟಿಂಗ್? ಏನ್ರಿ ಜಡ್ ಸಾಹೇಬ್ರೆ, ಹೆಣ್ಮಗು ಹುಟ್ಟಿದಾಗೆ ಶಾಂತಿ, ಸಹನ, ಶೀಲಾ ಅಂತ ಯಾಕೆ ಹೆಸರಿರ್ತಾರೆ ಹೇಳಿ? ಗಂಡಸು ಹೆಂಗಸಿನ ಮೇಲೆ ಅತ್ಯಾಚಾರ ಮಾಡುವಾಗ ಸುಮ್ಮನೆ ಇರ್ಲಿ ಅಂತ ತಾನೆ? ನೋಡಿ, ತಮಾಷೆ ಏನು ಅಂದ್ರೆ ಗಂಡಸ್ಗೆ ಮಾನಭಂಗದ ಭಯನೇ ಇಲ್ಲ. ಐ ನೋ ಎ ವುಮನ್ ಕ್ಯಾನಾಟ್ ರೇಪ್ ಎ ವುಮನ್, ಬಟ್ ಎ ಮ್ಯಾನ್ ಕ್ಯಾನ್. ಈಗ ಪುಟ್ಟಿ ವಿಷಯ ತಲೆ ತಿಂತಾ ಇದೆ. ದುಷ್ಕರ್ಮಿ ಯಾರು ಅಂತ ದೇವ್ರಿಗೆ ಗೊತ್ತು. ಆ 5 ಜನಗಳಲ್ಲಿ ಅವಳನ್ನು ಕೆರೆತವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಪುಟ್ಟಿ ಅವಳಿಗೂ ಗೊತ್ತು ತನ್ನನ್ನು ಕೆರೆತವ್ರು ಯಾರು ಅಂತ. ಯಾಕೋ ಏನೋ ಸತ್ಯನ ಬಚ್ಚಿಡ್ತಾ ಇದ್ದಾಳೆ. ಇನ್ನೇನ್ ಮಾಡ್ತಾಳೆ? ಮಾಡಿರೋ ಮೂರ್ಖನೆ ಮುಂದೆ ಬಂದು ಒಪ್ಕೊಳ್ದೇ ಇದ್ರೆ ಇಂಥವ್ನ್ ಬಂದು ಹೀಗ್ ಮಾಡ್ದ ಹಾಗ್ ಮಾಡ್ದ ಅಂತ ಸನ್ನೆ ಮಾಡಿ ಹೇಳಿದ್ರೆ ದೊಡ್ಡಮಟ್ಲಾಗಲ್ಲ? ನೋಡಿ, ನಾನು ಒಂದು ಹೆಣ್ಣಿನ ಬಲ್ಲವರು ಮಣ್ಣು ಅಂತಾರೆ. ಬಿತ್ತು ಬೀಜ ದೇವಾದ್ರೇನು ಮಾವಾದ್ರೇನು, ಬಿತ್ತದ ಬೆಳೆಯೋ ಧರ್ಮದೇವತೆ ಹೆಣ್ಣು ರೀ. ಇಂಥ ಥರ್ಡ್ ಕ್ಲಾಸ್ ಗಂಡಸರು ಕಳ್ಳಿ ಕತ್ತಾಳೆ ಬಿತ್ತಿದ್ರೆ ಆ ಮೂಗಿತಾನೆ ಏನ್ ಮಾಡ್ತಾಳೆ ಹೇಳಿ? ಅವಳಿಗಾಗಿರೋ ಅನ್ಯಾಯದ ವಿಷಫಲ ಅವಳ ಹೊಟ್ಟೆಲಿ ಬೆಳೀತಾ ಇದೆ, ಕಣ್ಣಿ ಕಾಣಿಸ್ತಾ ಇದೆ. ಆದ್ರೆ ಅದಕ್ಕೆ ಕಾರಣ ಆದ ಮನುಷ್ಯ ಕಣ್ಮುಂದೆ ಇದ್ರು ಕಾನೂನು ಸಿಗ್ತಾ ಇದೆ. ವಾಟ್ ಎ ಟ್ರಾಜಿಡಿ! ಗಂಡಸು ಅವನ್ ಸುಖಕ್ಕೋಸ್ಕರ ಮಾಡ್ಕೊಂಡ್ರ ಆಯುಧ ಕಾನೂನು ರೀ. ಹೆಂಗಸು ಯಾವತ್ತಿದ್ರು ಅದಕ್ಕೆ ಬಲಿಯಾಗ್ತಾಳೆ. ಹೆಣ್ಣನ್ನ ಹೆಣ್ಣು ಅರ್ಥ ಮಾಡ್ಕೋತಾಳೆ, ಗಂಡಸು ಕೇವಲ ವಿವರಣೆ ಕೊಡ್ತಾನೆ ಅಷ್ಟೇ. ಅವತ್ತು ರಾತ್ರಿ ನೀನು ಎಲ್ಲಿದ್ದೆ? ಟಿವಿಲಿದೆ ಸರ್. ಏನ್ ಮಾಡ್ತಾ ಇದ್ದೆ? ವರಾಂಡಾಲ್ ಮಲಗಿದ್ದೆ ಸರ್. ಸರ್ಕಾರಿ ಟಿವಿ ಅಂದ್ರೆ ಬಡವರ ಬಂಗ್ಲೆ ಅಲ್ವರ. ಪುಟ್ಟಿಗೂ ನಿನಗೂ ಏನಾದ್ರು ಸಂಬಂಧ ಉಂಟಾ? ಉಂಟು ಸರ್. ಅವಳು ಮೂಗಿ ನಾನು ಮೂದ ಅಷ್ಟೇ. ಅಪ್ಪ ಮಗು ಚೆನ್ನಾಗಿ ಹಚ್ಕೊಂಡ್ಬಿಟ್ಟಾರ ಸರ್. ಏನಾದ್ರು ಕುಡಿಯೋ ಗಿಡಿಯೋ ಅಭ್ಯಾಸ ಉಂಟಾ? ಆಯ್ತು ಸರ್, ಎಲ್ಲ ಕುಡಿತಾರೆ ಬಿಡಿ ಸರ್. ಅವರೆಲ್ಲ ಒಳಗ್ ಕುಡಿತಾರೆ, ನಾನು ಆಚೆ ಕಡೆ ಕುಡಿತೀನಿ ಅಷ್ಟೇ. ನೋಡು, ಟಿವಿ ಆಚೆ ಈಚೆ ಇಲ್ಲ ಅವತ್ತು ನೀನು ಪುಟ್ಟಿ ನೋಡಿದ್ಯಾ? ಯಾರೋ ಅವಳನ್ನ ಕೆಲ್ಸಿದ್ದಾರೆ, ನಿನಗೆ ಗೊತ್ತಾ? ಗೊತ್ತು ಸರ್. ಅಕಸ್ಮಾತ್ ನೀನೇನಾದ್ರೂ ಅದನ್ನ ನೋಡಿದ್ಯಾ? ಸರ್ ನಾನು ಮೋದ, ಅದು ಈ ಕೈ ಗಟ್ಟಿಯಾಗೈತೆ. ಕಂಡಾರೆ ಕಂಡಿದ್ರೆ ಆ ನನ್ನ ಮಗನು ಹುಟ್ಲಿಲ್ಲ ಅನ್ಸ್ಬಿಡ್ತೈತೆ. ಸಾಕ್ಷಿ ಇಲ್ಲದೆ ಕೋರ್ಟ್ನಲ್ಲಿ ಕೇಸ್ ತೀರ್ಮಾನ ಆಗಲ್ವಲ್ಲ? ಸಾಕ್ಷಿ ಮಡಿಕೊಂಡು ಇಂಥ ಕೆಲಸ ಯಾವ ಮಾಡ್ತಾರ ಸರ್? ಸರ್, ದೇವ್ರು ಅವನೇ ಅಂತ ಎಲ್ರು ನಂಬ್ತೀನಿ. ತೋರ್ಸಕ್ಕಾಯ್ತದಾ? ಆಗಲ್ಲ. ಹಾಗೇನೆ ಮೂಗಿ ಮರ್ಯಾದೆ ಮಣ್ಪಾಲಾಗೈತೆ. ಮಾಡಿದವ್ರು ಯಾವಾಗ ತೋರ್ಸಕ್ಕಾಗ್ತಿಲ್ಲ. ನಮ್ಮ ಪಾಡಿಗೆ ದೇವ್ರು ಸರ್. ಮೂಗಿಗೆ ದಾರಿ ತೋರ್ಸೋದು ನಿಮ್ ಕೈನಾಗೈತೆ. ಹಂಗಾರು ಮಾಡೋಕೆ ನ್ಯಾಯ ಕೊಡ್ಸಿ ಸರ್, ನ್ಯಾಯ ಕೊಡ್ಸಿ. ನಿನಗೆ ಮಾತು ಬರಲ್ಲ ಅಂತ ನನಗೆ ಗೊತ್ತು. ನೀಗೆ ಅಪರಾಧಿ ಯಾರು ಅಂತ ಚೆನ್ನಾಗಿ ಗೊತ್ತು. ಆದ್ರೆ ನೀನು ಸತ್ಯ ಬಿಟ್ಕೊಡ್ತಾ ಇಲ್ಲ. ಇಂಥ ನೀಚ ಕೆಲಸ ಮಾಡಿದವನು ಯಾರು ಅಂತ ತೋರಿಸಿ ನಮಗೆ ಸಹಾಯ ಮಾಡು. ನೋಡು, ಯೋಚನೆ ಮಾಡು. ನಿನ್ನ ದುಃಖ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿನಗೋಸ್ಕರ ಅಲ್ಲದೆ ಹೋದ್ರು ನಿನ್ನಂತ ಅಸಹಾಯಕ ಹೆಣ್ಣುಗಳಿಗೋಸ್ಕರವಾಗಿ ಆದ್ರು ಅಪರಾಧಿ ಯಾರು ಅಂತ ತೋರಿಸು. ತೋರಿಸು 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 ತೋರಿಸು.
ಎಲ್ಲೋ ಮೂಲೆಯಾಗಿ ಬಿದ್ದಿದ್ದು ನನ್ನ ಎಳ್ಕೊಂಡ್ಬಂದು 10 ಜನ ಮುಂದೆ ನಿಲ್ಲಿಸ್ತೆ. ಯಾರ ಮಾತಿಗೂ ಯಾರ ತಂಟೆಗೂ ಹೋಗದಿರೋರು ನಾವು. ನಮ್ಮಂತ ಅವ್ರಿಗೆ ಧರ್ಮ ಸಿಗುತ್ತೆ ಅಂತ, ಧರ್ಮ ದಾರಿ ತೋರಿಸ್ತೆ ಅಂತ ನಂಬಿಕೆ ಇದೆಯಾ? ಇಲ್ಲ, ಇಲ್ವೇ ಇಲ್ಲ. ಒಳ್ಳೆಯವನು ಒಳ್ಳೆದನ್ನೇ ಬಯಸೋ ನಮ್ಮಪ್ಪನ ಹುಚ್ಚು ನಂಬಿಕೆಯಿಂದ ನಾವು ಈ ಥರ ಬೀದಿಗೆ ಬಿದ್ದು ನನ್ನ ನೋವು ಸಂಕಟನೆಲ್ಲ ನಮ್ಮಪ್ಪ ಅನುಭವಿಸ್ತಾವನೆ. ನನಗೆ ನ್ಯಾಯ ಸಿಗಲ್ವ ಅಂತ ಗೋಗರಿತಾವನೆ. ಆ ಮೊರೆ ನಿನಗೆ ಎಲ್ಲಿ ಎಳಿಸ್ತೈತೆ? ಕೆಲಸ ನಿನಗೇನು, ನಿನ್ನವ್ರಿಗೆ ನಿನ್ನ ಭಕ್ತರಿಗೆ ನೀನಿರ್ತೀಯ. ಹಣ ಇರೋರಿಗೆ ಹಣ ಇರುತ್ತೆ, ಬಲ ಇರೋರಿಗೆ ಬಲ ಇರುತ್ತೆ. ಆದರೆ ನಮ್ಮಂತ ಬರೋರಿಗೆ ಏನಿರುತ್ತೆ ದೇವ್ರೆ? ನಮ್ಮಂಥವ್ರನ್ನ ಯಾಕೆ ಹುಟ್ಟಿಸ್ದೆ? ಅದು ಅಲ್ಲದೆ ಅಂಗವಿಕಲರನ್ನಾಗಿ ಯಾಕೆ ಮಾಡಿದೆ? ಹೇಳಲ್ಲ, ಹೇಳಕ್ಕಾಗಲ್ಲ. ನನ್ನನ್ನು ಹೇಳಂತಿದ್ದಾರೆ, ಏನು ಹೇಳಿ? ಹೋಗ್ಲಿ, ಅವನು ಯಾರು ಅಂತ ತೋರಿಸಿದ್ರೆ ಹಾಗೇನಾಗುತ್ತೆ? ನಮ್ಮ ಅಪ್ಪನ ದ್ವೇಷ ಹುಟ್ಟುತ್ತೆ. ಜಡ್ಜ್ ಸಾಹೇಬ್ರು ಇವಳನ್ನ ಲಗ್ನ ಮಾಡ್ಕೊ ಅಂತ ಅವನಿಗೆ ಹೇಳ್ತಾರೆ. ಅವನು ಲಗ್ನ ಮಾಡ್ಕೊಳ್ದೆ ಹೋದ್ರೆ ಕೆಡ್ಸಿದ್ದಕ್ಕೆ ಶಿಕ್ಷೆ ಕೊಡ್ತಾರೆ. ಅಷ್ಟೇ ತಾನೆ. ಇಲ್ಲ ಇಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದ ಆ ಪುಣ್ಯಾತ್ಮ ಆ ಥರ ಸುಳ್ಳು ಹೇಳ್ತಾ ಇದ್ರೆ ಅವನ್ನ ತೋರಿಸಿ ಮಾತ್ರ ಏನು ಪ್ರಯೋಜನ? ನನ್ನ ಲಗ್ನ ಮಾಡ್ಕೊಂಡು ಅವನು ಸುಖವಾಗಿರ್ತಾನ? ಇಲ್ಲ ನಾನು ಸುಖ ಪಡ್ತೀನ? ಎಲ್ಲ ಸುಳ್ಳು. ಮನ್ಸ ಸೇರಿರ್ಬೇಕು ಅಂದರೆ ಪ್ರೀತಿ ಇರಬೇಕು. ಇಲ್ಲದೆ ಹೋದ್ರೆ ಬೂದಿ ಆಗುತ್ತೆ. ಇಂಥ ಒಂದು ರಕ್ತ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಆ ರಕ್ತ ಹೊರಬಿದ್ರೆ ನನ್ನಂತ ಎಷ್ಟು ಜನರು ಬಹಳ ಹಾಳಾಗುತ್ತೋ. ಇಲ್ಲ, ನಾನು ತೋರಿಸಲ್ಲ. ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರ, ತಪ್ಪುತ್ತದೆಯೇ ನರರಿಗೆ. ಕತ್ತಲೆಯ ನಂತರವೇ ಬೆಳಕಿರುವುದನ್ನರಿತು, ಕತ್ತಲೆಯ ನಂತರವೇ ಬೆಳಕಿರುವುದನ್ನರಿತು, ಕತ್ತಲೆಗೆ ಅಂಜುವುದೇಕೆ? ಓ ಜೀವವೇ ಕತ್ತಲೆಗೆ ಅಂಜುವುದೇಕೆ? ತಾಯಿ ಕಾವೇರಿಗೆ ಏರಿಳಿತ ಉಂಟು, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ. ಖಗ ಖಗ ಉರಿವಂಥ ಸೂರ್ಯನನ್ನೇ ಕರಿಮೋಡ ಕವಿಯೊಲ್ಲವೇ? ತಣ್ಣಗೆ ತೇಲುವ ಚಂದ್ರನನ್ನೇ ಅಮಾವಾಸ್ಯೆ ನುಂಗೊಲ್ಲವೇ? ಅಮಾವಾಸ್ಯೆ ನುಂಗೊಲ್ಲವೇ? ಆ ಸೂರ್ಯ ಚಂದ್ರರೇ ಗ್ರಹಚಾರಕ್ಕೀಡಾಗೆ, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ. ಮರುಳಾದ ಮುನಿ ಪತ್ನಿ ಅಹಲ್ಯಾದೇವಿ ಕಲ್ಲಾಗಿ ನಿಲ್ಲುವಂತಾಯ್ತೆ. ಅಂತಹ ಮಹತಾಯಿ ಆ ತುಳಸಿ ಮಾತೆಯೇ ಅಪಚಾರ ಸಹಿಸುವಂತಾಯ್ತೆ. ಅವರಂಥ ಮಹಿಮರೆ ಸಂಕಟಕ್ಕೆ ಗುರಿಯಾಗೆ, ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ, ತಪ್ಪುತ್ತದೆಯೇ ನರರಿಗೆ.
ತಾಯಿ ಕಾವೇರಿಗೆ ಏರಿಳಿತ ಉಂಟು ತಪ್ಪುತ್ತದೆಯೇ ನರರಿಗೆ ಹಣೆ ಬರಹ ತಪ್ಪುತ್ತದೆಯೇ ನರರಿಗೆ ಹೋಗೋದು ಬೇಡ, ಹಾಗೆ ತೇಲೋ ಆಗೋಯ್ತು, ಎಲ್ಲ ಮರ್ತು ಬಿಡೋಣ. ಮಾವ, ಆ ಮಗುನ ಪುಟ್ಟಿ ಹೊಟ್ಟೆಲ್ ಬೆಳೀತಿರೋ ಮಗುನ ನಾನ್ ಸಾಕ್ತೀನಿ. ಪುಟ್ಟಿನ ಆ ಮಗುನ ನಾನ್ ಸಾಕ್ತೀನಿ ಮಾವು, ನಾನ್ ಸಾಕ್ತೀನಿ. ಕೃಷ್ಣ, ಕೃಷ್ಣ, ಏನಂತಿದ್ಯೋ? ನಾನ್ ಕೇಳಿದ್ ನಿಜಾನ? ನಿಜಾನ? ಸಾಕು ಮಗು, ಸಾಕು. ಪುಟ್ಟಿ, ಪುಟ್ಟಿ, ಎಲ್ಲಿದ್ಯಾ? ಎಲ್ಲಿದ್ಯಾ? ಧರ್ಮ ದಾರಿ ತಪ್ಪು ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ, ಧರ್ಮಾತ್ಮ ಬಂದ, ಧರ್ಮ ದಾರಿ ತೋರ್ತು, ಧರ್ಮಕ್ಕೆ ಜಯ ಆಯ್ತು. ಪುಟ್ಟಿ, ಪುಟ್ಟಿ, ಎಲ್ಲಿದ್ಯಾ? ಎಲ್ಲಿದ್ಯಾ ಪುಟ್ಟಿ? ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ, ನರ್ಸಯ್ಯ ಪುಟ್ಟಿ.
ಆ